ಆಮೇನ್. ಥ್ಯಾಂಕ್ ಯು ಸರ್. ವಿಶೇಷ ಗೀತೆಯನ್ನ ಹಾಡಿದ ಸಹೋದರಿಗೆ ಧನ್ಯವಾದಗಳು. ಈ ಒಂದು ಸಮಯವು ಸಬ್ಬಶಾಲೆಯ ಪಾಠವನ್ನ ಕಲಿತಕ್ಕಂತ ಸಮಯವಾಗಿದೆ. ಹಿರಿಯ ಬೋಧಕರಾದ ಯಶವಂತ ಮುಗೋಳ್ರವರನ್ನು ಸಬ್ಬಶಾಲೆಯ ಪಾಠವನ್ನ ಕಲಿಸಿಕೊಡಲು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೋಧಕರಾದ ಎಂ ರಾಜುರರ ಪರವಾಗಿ ಕನ್ನಡ ಅಂತಾರಾಷ್ಟ್ರೀಯ ಸಬ್ಬಶಾಲೆಯ ಕುಟುಂಬದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಸಬ್ಬಶಾಲೆ ಪಾಠ ಕಲಿಸಿಕೊಡಲು ತಮ್ಮನ್ನು ಸ್ವಾಗತಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸವಿತಾ. ಇನ್ನೊಂದು ಆವರ್ತಿ ಸಾಯಂಕಾಲದಲ್ಲಿ ಸಬ್ಬತ್ ಶಾಲೆ ಪಾಠದಲ್ಲಿ ಭಾಗವಹಿಸುವಂತ ಒಂದು ಭಾಗ್ಯವನ್ನ ಮತ್ತು ಸಬ್ಬತ್ ಶಾಲೆ ಪಾಠವನ್ನು ಕಲಿಯುವಂತ ಒಂದು ಭಾಗ್ಯವನ್ನ ಸ್ವಾಮಿ ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಖಂಡಿತವಾಗಿ ದೇವರು ನಮ್ಮನ್ನು ಬೆಳಗಿನಿಂದ ಇಲ್ಲಿವರೆಗೆ ಅದ್ಭುತವಾಗಿ ನಡೆಸಿದ್ದಾರೆ. ಇವಾಗ ನಾವು ಸಬ್ಬತ್ ಶಾಲೆ ಪಾಠಕ್ಕೆ ಹೋಗುವಾಗ ತಂದೆಯಾದಂತಹ ದೇವರು ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿದ್ದಾನೆ ಅಂತೇಳಿ ನಂಬಿ ಆ ಪವಿತ್ರಾತ್ಮನ ಸಹಾಯವನ್ನು ಪಡೆದುಕೊಂಡು ಇವತ್ತಿನ ಪಾಠವನ್ನ ನಾವು ಪ್ರಾರಂಭ ಮಾಡೋಣ. ಇವತ್ತಿನ ಪಾಠ ಬಹಳ ಸುಂದರವಾಗಿದೆ, ಬಹಳ ಅವಶ್ಯಕವಾಗಿ ನಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂಥದ್ದಾಗಿದೆ ಅಂತ ಹೇಳಿ ನಾವು ತಿಳಿದುಕೊಳ್ಬೇಕಾಗಿದೆ. ನಿನ್ನೆ ದಿನ ನಾವು ಸಾರಾಂಶವನ್ನು ನಾವು ನೋಡಿದ್ದೇವೆ. ದೇವರ ಕೀರ್ತನೆಗಳಲ್ಲಿ ದೇವರ ಶುಭ ಸಂದೇಶ ಅಂತ ಹೇಳಿ ಈ ವಾರದಲ್ಲಿ ನಾವು ಏನ್ ಮಾಡೋರಾಗಿದ್ದೇವೆ, ಕಲಿಯೋರಾಗಿದ್ದೇವೆ. ಕೀರ್ತನೆಗಳನ್ನ ನಾನು ಈಗಾಗಲೇ ಓದಿದ್ದೇನೆ. ನಿನ್ನೆ ದಿನ ಬಹಳ ಸುಂದರವಾಗಿ ಕೀರ್ತನೆಗಾರನು ಇದನ್ನ ಏನ್ ದಾವಿದನು ಬರೆದಿದ್ದಾನೆ. ಅದನ್ನ ನಾವು ಓದುವಾಗ ನಮಗೆ ಅಲ್ಲೇನಾಗಿದೆ ಅಂದ್ರೆ ಎಚ್ಚರಿಕೆಯನ್ನ ಕೊಡುವಂಥದ್ದಾಗಿದೆ. ನಮಗೆ ಆ ಶುಭ ಸಂದೇಶವನ್ನ ಮತ್ತು ಅದರಲ್ಲಿರ್ತಕ್ಕಂಥ ವಿಶೇಷವಾದಂತಹ ಸಂದೇಶವನ್ನ ನಮಗೇನ್ ಮಾಡುವಂಥದ್ದಾಗಿದೆ, ತಿಳಿಸುವಂಥದ್ದಾಗಿದೆ ಅಂತೇಳಿ ನಾವು ನೋಡುವರಾಗಿದ್ದೇವೆ. ಇಲ್ಲಿ ದೇವರಾತ್ಮನಿಂದ ನಾವು ಏನಾಗಿರ್ಬೇಕಂತಂದ್ರೆ ಪ್ರೇರಿತವಾದಂತಹ ಕೀರ್ತನೆಯ ಪುಸ್ತಕಗಳನ್ನ ಓದಿದಾಗ ನಮಗೆ ಚೆನ್ನಾಗಿ ಅರ್ಥವಾಗುವಂಥದ್ದಾಗಿದೆ. ಅದಕ್ಕಾಗಿ ಇವತ್ತಿನಲ್ಲಿ ಈ ಭಾನುವಾರದ ಪಾಠದಲ್ಲಿ ನಾವು ನೋಡುವಾಗ ನಮ್ಮ ಮಹಾಯಾಜಕನು ಅಂತ ಹೇಳಿ ನಮಗೆ ತಿಳಿಸಲ್ಪಟ್ಟಿದೆ. ಮಹಾಯಾಜಕನು ಅಂದ್ರೆ ಯಾರು ಅಂತೇಳಿ ನಾವು ತಿಳಿದುಕೊಳ್ಳೋದು ಬಹಳ ಪ್ರಾಮುಖ್ಯ. ಮತ್ತು ಮಹಾಯಾಜಕನ ಕೆಲಸವೇನು ಅದನ್ನು ಕೂಡ ತಿಳಿದುಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. ಈ ಲೋಕದಲ್ಲಿ ಯಾಜಕರು ಕೆಲಸ ಮಾಡ್ತಾ ಇದ್ದಾರೆ. ಯಾಜಕರು ಅಂತ ಹೇಳಿದ್ರೆ ಇವಾಗ ನಾವೇನ್ ಮಾಡ್ತೇವೆ, ಬೋಧಕರುಗಳು ಅಂತೇಳಿ ನಾವೇನ್ ಮಾಡ್ತೇವೆ, ಹೇಳುವರಾಗಿದ್ದೇವೆ. ಆವಾಗ ಏನ್ ಮಾಡ್ತಾ ಇದ್ರು, ಯಾಜಕರು ಅಂತೇಳಿ ಯಾಜಕರು ಅಂತೇಳಿ ಕರಿತಾ ಇದ್ರು. ಇವಾಗ ಬೋಧಕರುಗಳು ಏನು ಮಾಡ್ತಾ ಇದ್ದಾರೆ, ಯಾರ ಸೇವೆ ಮಾಡ್ತಾ ಇದ್ದಾರೆ, ಎಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ, ನಮಗ್ ಗೊತ್ತಿದೆ. ಬೋಧಕರುಗಳು ಏನ್ ಮಾಡ್ತಾ ಇದ್ದಾರೆ, ಅನೇಕ ಬೋಧಕರುಗಳು ಸಭೆಯಲ್ಲಿ ದೇವರ ವಾಕ್ಯಗಳನ್ನು ಸಾರುವವರಾಗಿದ್ದಾರೆ, ಜನಗಳನ್ನ ದೇವರ ಕಡೆಗೆ ಕರೆದುಕೊಂಡು ಬರುವವರಾಗಿದ್ದಾರೆ, ದೇವರ ವಿಷಯವನ್ನು ತಿಳಿಸುವವರಾಗಿದ್ದಾರೆ. ಅದೇ ರೀತಿ ತಂದೆಯಾದ ಯೇಸು ಸ್ವಾಮಿ ಕೂಡ ಏನಂತ ಹೇಳಿದ್ರೆ ಇಲ್ಲಿ ಮಹಾಯಾಜಕನಾಗಿ ಇಲ್ಲಿ ಸೇವೆ ಮಾಡಿದರು ಅಂತೇಳಿ ನಾವು ನೋಡ್ತೇವೆ. ಸೇವೆ ಮಾಡಿದ್ದಾರೆ. 33.5 ವರ್ಷ ಇಲ್ಲಿ ಯಾಜಕರಾಗಿ ಸೇವೆ ಮಾಡಿದ್ದನ್ನ ನಾವು ನೋಡುವವರಾಗಿದ್ದೇವೆ, ನೋಡಿದ್ದೇವೆ, ನಾವು ತಿಳಿದುಕೊಂಡಿದ್ದೇವೆ. ಅದಕ್ಕಾಗಿ ನಾನು ಹೇಳುವುದು ಸರಿಯಾಗಿದೆಯಾ ಇಲ್ವೋ ಅಂತೇಳಿ ಬೋಧಕರಾದಂತ ಸಾಲಮನ್ ಅವರೇ ಯಾಜಕರಂತ ಹೇಳಿದ್ರೆ ಯಾರಂತೀರಾ? ಬೋಧಕರೇ, ಏನು ಹೇಳ್ತಾ ಇದ್ರಿ? ಯಾಜಕರು ಅಂದ್ರೆ ಯಾರು ಅಂತೇಳಿ. ಯಾಜಕರು ಗುಡಾರದಲ್ಲಿ ಸೇವೆ ಮಾಡ್ತಕ್ಕಂಥವ್ರು. ಅವರು ಪರ್ಣಶಾಲೆಯಲ್ಲಿ ಒಂದು ತಿಂಗಳು ದಿನ ಇದನ್ ಮಾಡ್ತಕ್ಕಂಥವ್ರು. ಮತ್ತು ಮಹಾಯಾಜಕನು
ವರ್ಷಕ್ಕೊಂದಾವರ್ತಿ ಸೇವೆಯನ್ನ ಮಾಡ್ತಕ್ಕಂಥವ್ರು. ಮಾಡತಕ್ಕವ್ರು. ಸೊ ಯಾಜಕರು ಪ್ರತಿದಿನ ಅವರು ಸೇವೆಯನ್ನ ಗುಡಾರದಲ್ಲಿ ಮಾಡ್ತಕ್ಕಂಥವ್ರು. ಇವಾಗ ಯಾಜಕರನ್ನ ಇವಾಗ ಏನಂತ ಕರಿತಾ ಇದ್ದಾರೆ? ನಮಸ್ತೆ. ಯಾಜಕರು ಅಂದ್ರೆ ಸರ್, ದೇವರಿಗೂ ಮಾನವರಿಗೂ ಮಧ್ಯ ಒಂದು ಮಧ್ಯಸ್ಥಿಕೆಯಾಗಿ ಅವರು ಕಾರ್ಯನಿರ್ವಹಿಸುವಂತದ್ದು. ಇದು ಮುಂದೆ ಯೇಸು ಸ್ವಾಮಿ ನಮಗೋಸ್ಕರ ಮಹಾಯಾಜಕನಾಗಿ ಇವಾಗ ಕಾರ್ಯನಿರ್ವಹಿಸ್ತಾ ಇದ್ರಲ್ಲ, ಅದೇ ಕೆಲಸ ಮೊದಲ ಅವರು ಮಾಡ್ತಿದ್ರು. ಹೌದು. ಇವಾಗ ಯಾಜಕರು ಯಾರಂತೀರಾ? ಯಾಜಕರು ಜೀಸಸ್ ಯೇಸು ಕ್ರಿಸ್ತನ ಪರಲೋಕದಲ್ಲಿ ಮಹಾಯಾಜಕನಾಗಿ ಯಾರು ಸೇರಂತ ಆ ಒಂದು ಪರಿಶುದ್ಧ ಸ್ಥಳದಲ್ಲಿ ಅವನು ಮಹಾಯಾಜಕನಾಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಇಲ್ಲ, ನಾನ್ ಕೇಳೋದು ಏನಂತಂದ್ರೆ, ಇವಾಗ ಯಾಜಕರಿಗೆ ಇವಾಗ ಏನ್ ಹೇಳ್ತಾರೆ ಇವಾಗ ಈ ಲೋಕದಲ್ಲಿ ಹೇಳಿ. ಬೋಧಕರ್ತಾನೆ, ಬೋಧಕರಿಗೆ ಯಾಜಕರು, ಸೇವಕರಿಗೆ ಯಾಜಕ ಸೇವೆ, ಬೋಧಕರನ್ನ ಯಾಜಕರು ಅಂತ ನಾವು ಕರೀತಾರೆ. ಹೌದೌದೌದು, ಒಳ್ಳೇದು. ಅದನ್ನೇ ನನಗೆ ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಇವತ್ತೊಂದಲ್ಲಿ ಈ ಬೋಧಕರುಗಳು ಕೆಲಸ ಮಾಡುವಂತಹ ಸಮಯದಲ್ಲಿ ಅವ್ರೇನಂತಂದ್ರೆ, ನಿಜವಾಗಿ ಈ ಮಹಾಯಾಜಕನು ಏನು ಕೆಲಸ ಮಾಡಿದರು, ಯಾರಿಗೋಸ್ಕರ ಮಾಡಿದರು, ಹೇಗೆ ಮಾಡಿದರು ಅನ್ನುವುದನ್ನ ಅರ್ಥ ಮಾಡಿಕೊಂಡಾಗ ಈ ಲೋಕದಲ್ಲಿರ್ತಕ್ಕಂಥ ಇವಾಗ ಇರ್ತಕ್ಕಂಥ ಯಾಜಕರು ಏನ್ ಮಾಡ್ಬೇಕಂತಂದ್ರೆ, ದೇವರ ಸೇವೆಯನ್ನ ಉತ್ತಮ ರೀತಿಯಿಂದ ಮಾಡ್ಬೇಕಂತೇಳಿ ನಾವು ಇಲ್ಲಿ ನೋಡೋರಾಗಿದ್ದೀವಿ. ಯೇಸು ಸ್ವಾಮಿ ಉತ್ತಮವಾದಂತ ಸೇವೆಯನ್ನ ಎಲ್ಲಿ ಮಾಡಿದ್ರು? ಈ ಲೋಕದಲ್ಲಿ ಇರುವಾಗ 33.5 ವರ್ಷ ಮಾಡಿದ್ರಾ ಇಲ್ವಾ? ಮಾಡಿದ್ರು, ಖಂಡಿತವಾಗಿ ಮಾಡಿದ್ರು. ಆ ರೀತಿ ಇವತ್ತೊಂದಲ್ಲಿ ನಾನು ಮತ್ತು ನೀವು ಬೋಧಕರಾಗಿ ಸೇವೆ ಮಾಡುವಾಗ ಅದನ್ನ ನೆನಪಿನಲ್ಲಿಟ್ಟುಕೊಂಡು ದೇವರು ಮಾಡಿದ್ರು? ಯೇಸು ಸ್ವಾಮಿ ಲೋಕದಲ್ಲಿ ಸೇವೆ ಮಾಡಿದ್ರು. ನಾವು ಕೂಡ ಇವತ್ತಿನದಲ್ಲಿ ಏನ್ ಮಾಡ್ಬೇಕಾಗಿದೆ? ಆ ಸೇವೆಯನ್ನ ಮಾಡ್ಬೇಕಂತೇಳಿ ಇಲ್ಲಿ ನಮಗೇನ್ ಮಾಡುವಂತದ್ದಾಗಿದೆ, ತಿಳಿಸುವಂತದ್ದಾಗಿದೆ ಅನ್ನೋದನ್ನೇ ಇಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ. ಅದಕ್ಕಾಗಿ ಇಲ್ಲಿ ಸ್ವಾಮಿ ಹೇಳುವನಾಗಿದ್ದಾನೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವುದಕ್ಕೆ ಒಂದು ಗುಡಾರವನ್ನು ಕಟ್ಟಬೇಕೆಂದು ದೇವರು ಏನ್ ಮಾಡಿದ್ರು? ಮೋಸೆಗೆ ಹೇಳಿದರು. ಗುಡಾರ, ಇವಾಗಿನ ಗುಡಾರ ಯಾವ್ದಂತಾರೆ? ಏನಂತೀರಾ? ಇವಾಗಿನ ಗುಡಾರಗಳು ಆವಾಗ ಗುಡಾರಗಳಂತ ಹೇಳ್ತಾ ಇದ್ರು, ಪರಿಶುದ್ಧವಾದಂತ ಸ್ಥಳ ಅಂತ ಹೇಳಿ ಹೇಳ್ತಾ ಇದ್ರು. ಇವಾಗ ದೇವರ ಆಲಯ, ದೇವರ ಆಲಯ, ದೇವರ ಆಲಯ. ಬಹಳ ಸುಂದರ. ಖಂಡಿತವಾಗಿ ದೇವರ ಆಲಯ. ದೇವರ ಆಲಯ ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದನ್ನ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಅದನ್ನ ಸೇವೆ ಮಾಡೋಂಥವ್ರು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನಮಗೆ ಇಲ್ಲಿ ಏನ್ ಮಾಡಿದೆ, ತಿಳಿಸಲ್ಪಟ್ಟಿದೆ. ಆವಾಗ ಸ್ವಾಮಿ ಮೋಸೆಗೆ ಹೇಳುವನಾಗಿದ್ದಾನೆ, ನಾನು ಬೆಟ್ಟದಲ್ಲೇ ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನ ಮಾಡಿಸಬೇಕು ನೋಡು ಎಂದು ಆದೇಶಿಸಿದನು. ನೋಡ್ರಿ, ಗುಡಾರವು ಯಾವ ರೀತಿ ಇರ್ಬೇಕಂದ್ರೆ ಪರಿಶುದ್ಧವಾಗಿರಬೇಕು. ಇವಾಗಿನ ಗುಡಾರಗಳನ್ನ ನೋಡುವಾಗ ಒಂದ್ಸಾರಿ ಉತ್ತರ ಕರ್ನಾಟಕದ ಒಂದು ದೃಶ್ಯವನ್ನ ನಮ್ಮ ಮೊಬೈಲಲ್ಲಿ, ಎಲ್ಲರ ಮೊಬೈಲಲ್ಲಿ ಬಂದಿರೋದನ್ನ ನಾವು ನೋಡೋರಾಗಿದ್ದೇವೆ. ಅಲ್ಲಿಯ ದೇವಸ್ಥಾನಗಳು ಯಾವ ರೀತಿ ಇತ್ತು, ಯಾವ ರೀತಿ ಅಲ್ಲಿ ಸೇವೆ ಮಾಡ್ತಾ ಇದ್ರು ಅನ್ನುವ ಒಂದು ಪಿಕ್ಚರ್ ಅನ್ನ ಏನ್ ಮಾಡಿದ್ರು, ಮೊಬೈಲಲ್ಲಿ, ಎಲ್ಲರ ಮೊಬೈಲಲ್ಲಿ ಹಾಕಿದ್ರು. ಅದನ್ನ ನೋಡುವಾಗ, ಯಾಕಂದ್ರೆ ನಾನು ಕೂಡ ಉತ್ತರ ಕರ್ನಾಟಕದವನು, ಅದನ್ನ ನೋಡಿ ನನಗೆ ತುಂಬಾ ವ್ಯಸನವಾಯಿತು. ದೇವರ ಆಲಯ ಯಾವ ರೀತಿ ಇರಬೇಕು, ಎಲ್ಲ ಪಾತ್ರೆಗಳಲ್ಲಿ ಬಿದ್ದಿದೆ, ಎಲ್ಲ ಸಾಮಾನುಗಳಲ್ಲಿ ಬಿದ್ದೋಗಿದೆ, ಅದನ್ನ ನೋಡ್ಕೊಳ್ಳೋರು ಯಾರಿಲ್ಲ, ಅಲ್ಲಿ ಸಭಿಕರಿಲ್ಲ. ಇದನ್ನೆಲ್ಲವನ್ನು ನೋಡುವಾಗ ನಾವೇನಾಗಿರ್ಬೇಕಂತಂದ್ರೆ, ಯಾವ ರೀತಿ ಆ ಗುಡಾರವು ಪರಿಶುದ್ಧವಾಗಿತ್ತು ಅಂದ್ರೆ, ಆ ಗುಡಾರದಲ್ಲಿ ಇರ್ತಕ್ಕಂಥವ್ರು ಯಾರಂತೀರಾ? ನಮ್ಮ ತಂದೆಯಾದಂತಹ ದೇವರು ಯೇಸು ಕ್ರಿಸ್ತನು ಅಲ್ಲಿ ಇದ್ದಾನೆ. ಅದನ್ನ ನಾವು ಮರಿಬಾರದು. ನಾನು ಎಷ್ಟೋ ಸಾರಿ ಬೋಧನೆ ಮಾಡುವಾಗ ಹೇಳಿದ್ದೇನೇನಂತಂದ್ರೆ, ಸಭೆಯಲ್ಲಿ ನಾವು ಕೂಡಿ ಬಂದಿರುವಾಗ
ಸಭೆಯಲ್ಲಿ ಆ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಆ ಪರಿಶುದ್ಧತೆಯನ್ನು ಕಾಪಾಡಿಕೊಂಡಾಗ ಏನಾಗುತ್ತೆ, ಹೌದು ಇಲ್ಲಿ ಏನಾಗಿದ್ದಾರೆ, ದೇವರ ಪ್ರಸನ್ನತೆ ಇಲ್ಲಿದೆ ಅನ್ನುವುದನ್ನ ಅರ್ಥ ಮಾಡಿಕೊಂಡಾಗ ನಾವೇನ್ ಮಾಡ್ತೇವೆ, ಆ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳುವವರಾಗಿದ್ದೇವೆ. ಅದಕ್ಕಾಗಿ ವಿಮೋಚನೆ ಕಾಂಡ 25ನೇ ಅಧ್ಯಾಯ 40ನೇ ವಚನಕ್ಕೆ ನಮ್ಮ ಸತ್ಯ ವೇದವನ್ನ ನಾವು ತಿರುಗಿಸಿದಾಗ ಅಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನ ಮಾಡಿಸಬೇಕಂತೇಳಿ ಸ್ವಾಮಿ ಏನ್ ಮಾಡಿದ್ರು, ಮೋಸೆಗೆ ಹೇಳಿದ್ರು. ನಾನು ಯಾವ ರೀತಿ ಹೇಳ್ತೇನೆ ಅದೇ ರೀತಿ ನೀನೇನ್ ಮಾಡ್ಬೇಕು, ಈ ಗುಡಾರವನ್ನ, ಈ ದೇವಸ್ಥಾನವನ್ನ ನೀನು ಕಟ್ಟಬೇಕು ಅಂತೇಳಿ ಹೇಳಿದಾಗ ನಾವೇನ್ ಮಾಡ್ತೇವೆ, ಅದರ ಪ್ರಕಾರ ಕಟ್ಟಿ ಅದರಲ್ಲಿ ಜನಗಳು ಏನ್ ಮಾಡೋರಾಗಿದ್ದಾರೆ, ಬಂದು ದೇವರ ಆರಾಧನೆಯನ್ನ ಮಾಡೋರಾಗಿದ್ದಾರೆ. ಈ ಗುಡಾರು ಪರಲೋಕದ ದೇವ ದರ್ಶನ ಗುಡಾರದ ಅನುರೂಪವಾಗಿಯೂ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಮಾದರಿ ಆಗಿತ್ತು. ನೋಡ್ರಿ, ಬಹಳ ಏನಂತಂದ್ರೆ ಈ ಪರಲೋಕದ ಒಂದು ಗುಡಾರವನ್ನು ನೋಡುವಾಗ ಎಷ್ಟು ಪರಿಶುದ್ಧತೆ. ಇವಾಗ ಪರಲೋಕದಲ್ಲಿ ನಾವು ನೋಡುವಾಗ ಅಲ್ಲಿ ಯಾರ ಪ್ರಸನ್ನತೆ ಇದೆ, ದೇವರ ಪ್ರಸನ್ನತೆ ಅಲ್ಲಿದೆ, ದೇವರಿದ್ದಾರೆ. ಆ ಪರಲೋಕದ ಗುಡಾರದಲ್ಲಿ ಯಾರಿಗಿದ್ದಾರೆ, ದೇವರಿದ್ದಾರೆ. ಅದು ಯಾವ ರೀತಿ ಇದೆ, ಪರಿಶುದ್ಧವಾಗಿದೆ. ಅಲ್ಲಿ ದೇವದೂತರುಗಳು ಸದಾ ಕಾಲ ಒಂದು ನಿಮಿಷನ್ನು ಬಿಡದೆ ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ ಅಂತೇಳಿ ಅಲ್ಲಿ ಹೇಳುವರಾಗಿದ್ದಾರೆ. ಆ ಪರಿಶುದ್ಧತೆಯನ್ನ ಅಲ್ಲಿ ಕಾಪಾಡಿಕೊಳ್ಳುವರಾಗಿದ್ದಾರೆ. ಆದ್ರೆ ನಾವು ಒಂದು ದಿನ, ಶನಿವಾರ ಒಂದು ದಿನ, ಶುಕ್ರವಾರ ಒಂದು ಸಾಯಂಕಾಲ ಆ ದೇವಸ್ಥಾನವನ್ನ ನಾವೇನ್ ಮಾಡ್ತಾ ಇಲ್ಲ, ಘನವಾಗಿಯೂ ಅದನ್ನ ನಾವೇನ್ ಮಾಡ್ತಾ ಇಲ್ಲ, ಉತ್ಕೃಷ್ಟವಾಗಿಯೂ ಅದನ್ನ ನೋಡ್ಕೊಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದನ್ನ ನಾವು ನೋಡುವಾಗ, ಯಾಕಂದ್ರೆ ನಾನು ಕೂಡ ದೊಡ್ಡ ಸಭೆಯಲ್ಲಿ ಬೋಧಕನಾಗಿ ಕೆಲಸ ಮಾಡುವಾಗ ನೋಡುವನಾಗಿದ್ದೇನೆ. ದೇವಸ್ಥಾನ ಎಷ್ಟು ಶುಚಿಯಾಗಿರ್ಬೇಕು, ಆ ಗುಡಾರವು ಎಷ್ಟು ಶುಚಿಯಾಗಿರ್ಬೇಕು, ದೇವರ ಪ್ರಸನ್ನತೆ ಅಲ್ಲಿದೆ ಅಂತೇಳಿ ನಾವು ತಿಳಿದುಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಆ ಪ್ರಸನ್ನತೆಯನ್ನ ಕಾಪಾಡಿಕೊಳ್ಳುತ್ತೇವೆ. ಅಲ್ಲಿ ದೇವರ ಪ್ರಸನ್ನತೆ ಇದೆ ಅಂತೇಳಿ ನಾವೇನ್ ಮಾಡ್ತೇವೆ, ನಂಬುವರಾಗಿದ್ದೇವೆ. ಅದಕ್ಕಾಗಿ ನಮ್ಮ ಮಹಾಯಾಜಕನು ನಮಗೆ ಮಾದರಿಯನ್ನ ತೋರಿಸಿದ್ದಾರೆ. ಈ ಲೋಕದಲ್ಲಿ ಬಂದು ನನಗೋಸ್ಕರ ಮತ್ತು ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮೆಲ್ಲರನ್ನ ಆತನ ಕಡೆಗೆ ಕರೆದುಕೊಂಡಿದ್ದಾನೆ ಅನ್ನುವುದನ್ನ ನಾವು ಮರಿಬಾರದು. ಬಹಳ ಸುಂದರವಾಗಿ ಇಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ. ಈ ವಚನಗಳನ್ನ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ರಿಂದ 15ನೇ ವಚನಕ್ಕೆ ನಾವು ನೋಡುವಾಗ ಈ ವಚನಗಳು ಪರಲೋಕದ ದೇವ ದರ್ಶನ ಗುಡಾರದಲ್ಲಿ ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿದ್ದಾನೆಂದು ಹೇಳುತ್ತದೆ. ನಾನೀಗಾಗಲೇ ನಿಮ್ಗೆ ಹೇಳಿದೆ, ಪರಲೋಕದಲ್ಲಿ ಈ ಮಹಾಯಾಜಕನು ಏನಾಗಿದ್ದಾನೆ, ನಮ್ಮನ್ನ ನೋಡುವನಾಗಿದ್ದಾನೆ, ನಮ್ಮನ್ನ ಕಾಪಾಡುವನಾಗಿದ್ದಾನೆ, ನಮ್ಮನ್ನ ಕಾಯುವನಾಗಿದ್ದಾನೆ. ಅದನ್ನ ನಾವು ಮರಿಬಾರದು. ಮಹಾಯಾಜಕನು ಆತನು ಅಲ್ಲಿ ನಮಗೇನು ಮಾಡುತ್ತಿದ್ದಾನೆಂದು ಈ ವಾಕ್ಯಗಳು ನಮಗೆ ತಿಳಿಸುವಂತದಾಗಿ. ಯೇಸು ಸ್ವಾಮಿ ಪರಲೋಕದಲ್ಲಿ ಕುಳಿತುಕೊಂಡು ಏನ್ ಮಾಡ್ತಾ ಇದ್ದಾರೆ, ನನ್ನನ್ನ ನೋಡ್ತಾ ಇದ್ದಾರೆ, ನಮ್ಮನ್ನ ನೋಡ್ತಾ ಇದ್ದಾರೆ, ನಮ್ಮ ಸಭೆಯನ್ನ ನೋಡ್ತಾ ಇದ್ದಾರೆ, ನಮ್ಮ ಸಭಿಕರನ್ನ ನೋಡ್ತಾ ಇದ್ದಾರೆ, ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನುವುದನ್ನ ಇಲ್ಲಿ ನಮಗೇನ್ ಮಾಡುವಂತದಾಗಿದೆ, ತಿಳಿಸುವಂತದಾಗಿದೆ. ಅದಕ್ಕಾಗಿ 11ನೇ ವಚನದಲ್ಲಿ ನಾವು ಓದುವಾಗ ಇಲ್ಲಿ ನಮಗೆ ತಿಳಿಸುವಂತದಾಗಿದೆ. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ, ಅಂದರೆ ಈ ಸೃಷ್ಟಿಗೆ ಸಂಬಂಧ ಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಓತುಗಳ ಮತ್ತು ಓರಿ ಕುರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ಯೇಸು ಸ್ವಾಮಿ ಏನ್ ಮಾಡಿದ್ರು, ಪ್ರಾಣ ಕೊಟ್ರು. ನೋಡ್ರಿ ಪ್ರಿಯರೇ, ಎಂತ ಸುಂದರವಾದಂತ ವಾಕ್ಯ. ನಾವೇನ್ ಮಾಡ್ತೇವೆ, ಮೊದಲು ಕುರಿಗಳನ್ನ ಕಟ್ ಮಾಡ್ತಾ ಇದ್ದೀವಿ, ಹಸುಗಳಿಗೆ ಕಟ್ ಮಾಡ್ತಾ ಇದ್ವಿ, ಅರ್ಪಿಸ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ನನ್ನ ಪಾಪಕ್ಕೋಸ್ಕರ, ನಿಮ್ಮ ಪಾಪಕ್ಕೋಸ್ಕರ
ಏನ್ ಮಾಡಿದ, ತನ್ನ ರಕ್ತವನ್ನೇ ಸುರಿಸಿ ಏನ್ ಮಾಡಿದ, ಆ ಪರಿಶುದ್ಧತೆಯನ್ನು ನಮಗೆ ಕೊಟ್ಟಿದ್ದಾನೆ ಅನ್ನುವುದನ್ನಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಹೋತು ಹೋರಿಗಳ ರಕ್ತವ ಮೇಲೆ ಯಾವುದರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ ನಿತ್ಯಾತ್ಮನಿಂದ ನನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟು ಹೆಚ್ಚಾಗಿ ನಮ್ಮನ್ನ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸಿದನಲ್ಲವೇ. ನೋಡ್ರಿ, ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನೇನ್ ಮಾಡಿದ್ದಾನೆ, ಶುದ್ಧೀಕರಿಸಿದ್ದಾನೆ. ಆ ಶುದ್ಧತೆಯಲ್ಲಿ ನಾವಿದ್ದೇವಾ? ನೋಡ್ರಿ, ಅರ್ಥ ಮಾಡಿಕೊಳ್ಳೋಣ. ಈ ಲೋಕಕ್ಕೆ ಬಂದ್ರು, ಆದಾಮ ಅವಳು ಮಾಡಿದ ಪಾಪಕ್ಕೋಸ್ಕರ ಆತನ ಏನ್ ಮಾಡ್ದ, ಈ ಲೋಕಕ್ಕೆ ಬಂದು ಆದಾಮ ಅವಳನ್ನ ಸಾಯಿಸಲಿಲ್ಲ, ಅವರನ್ನ ಏನ್ ಮಾಡಿದ್ರು, ಆ ತೋಟದಿಂದ ಹೊರಗಡೆ ಹಾಕಿದ್ರು ಹೊರತು ಅವರನ್ನ ಸಾಯಿಸಲಿಲ್ಲ. ಇಲ್ಲಿ ಬಂದು ತನ್ನ ಪ್ರಾಣವನ್ನ ನಮಗೋಸ್ಕರ ಕೊಟ್ಟು ನಮ್ಮನ್ನೇನ್ ಮಾಡಿದಾನಂತಂದ್ರೆ ಆ ರಕ್ತದಿಂದ ನನ್ನನ್ನ ಮತ್ತೆ ನಿಮ್ಮನ್ನ ಕೊಂಡುಕೊಂಡಿದ್ದಾರೆ. ಪ್ರಿಯರೇ, ಈ ವಾಕ್ಯಗಳನ್ನ ನಾವು ನೋಡುವಾಗ ನಮಗೇನು ತಿಳಿಸುವಂತದ್ದಾಗಿದೆ, ನಾವು ಏನ್ ಮಾಡ್ಬೇಕಾಗಿದೆ? ಆ ಪರಿಶುದ್ಧತೆಯಲ್ಲಿ ನಾನು ಜೀವಿಸಬೇಕಾಗಿದೆಯಾ? ಆ ಪರಿಶುದ್ಧವೆಂಬ ಗುಡಾರದಲ್ಲಿ ನಾನು ಜೀವಿಸುವಾಗ, ಆ ಪರಿಶುದ್ಧವೆಂಬ ದೇವಾಲಯದಲ್ಲಿ ನಾನು ಹೋಗುವಾಗ ಅಲ್ಲಿ ಹೇಗಿರಬೇಕು? ಯಾವ ರೀತಿ ದೇವರ ವಾಕ್ಯಗಳನ್ನು ನಾನು ಕೇಳಬೇಕು? ಇದನ್ನು ಕೂಡ ನಾನು ನಿನ್ನ 2-3 ದಿನ ಹಿಂದೆ ನಾನು ಇಲ್ಲಿ ಈ ಸಭೆಯಲ್ಲಿ ಪ್ರಸಂಗ ಮಾಡುವಾಗ ಕೂಡ ನಾನು ಹೇಳಿದೆ. ನಾನೇನ್ ಹೇಳಿದೆ ಅಂತಾರೆ, ದೇವರ ವಾಕ್ಯವನ್ನ ಕೇಳಲಿಕ್ಕೆ ಇಲ್ಲಿ ಬಂದಿದ್ದೇವೆ, ಯೇಸು ಸ್ವಾಮಿಯ ಪ್ರಸನ್ನತೆಯಲ್ಲಿ ನಾವು ಇಲ್ಲಿ ಇದ್ದೇವೆ ಅನ್ನೋದನ್ನ ಅವತ್ತು ನಿಮಗೆ ತಿಳಿಸಿದೆ. ನಾನು ಬರೀ ಬೋಧಕರ ಕೂಟದಲ್ಲಿ ಭಾಗವಹಿಸಿದ್ದೇವೆ ಅಂತ ಹೇಳೋದಲ್ಲ, ದೇವರ ಪ್ರಸನ್ನತೆಯಲ್ಲಿ ನಾವು ಬಂದು ಕುಳಿತುಕೊಂಡಿದ್ದೇವೆ. ದೇವರ ಪ್ರಸನ್ನತೆ ನಮ್ಮಲ್ಲಿದೆ. ಆ ಪರಿಶುದ್ಧತೆಯನ್ನ ನಾವು ಕಾಪಾಡಿಕೊಂಡು ಅದರಂತೆ ನಡೆದುಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಪ್ರಿಯರೇ, ಈ ಲೋಕದಲ್ಲಿದ್ದ ದೇವ ಜನರ ಗುಡಾರದಲ್ಲಿ ಯಾಜಕ ಅವನು ಅರ್ಪಿಸುತ್ತಿದ್ದ ಕಾಣಿಕೆಗಳು, ಅಲ್ಲದೆ ಮೇಜು, ದೀಪ ಸ್ತಂಭದ ಹಾಗೂ ಇತರ ವಸ್ತುಗಳಿದ್ದವು. ಇವೆಲ್ಲವೂ ಕ್ರಿಸ್ತನ ಬಗ್ಗೆ ತಿಳಿಸುತ್ತದೆ. ನೋಡ್ರಿ, ಕ್ರಿಸ್ತನು ಮಹಾಯಾಜಕನಾಗಿದ್ದು ಈ ಲೋಕದಲ್ಲಿ ಇರುವಾಗ ಆತನೇನ್ ಮಾಡಿದ, ಇದನ್ನೆಲ್ಲವನ್ನು ನಮಗೆ ತಿಳಿಸಿಕೊಟ್ಟನು. ಮೇಜು ಯಾವ ರೀತಿ ಇರಬೇಕು, ದೀಪ ಸ್ತಂಭ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಅದಕ್ಕೆ ಮರ್ಯಾದೆಯನ್ನು ಕೊಡಬೇಕು, ಅಂದ್ರೆ ದೇವಸ್ಥಾನಕ್ಕೆ ಯಾವ ರೀತಿ ನಾನು ಮರ್ಯಾದೆಯನ್ನು ಕೊಡ್ತಾ ಇದ್ದೇನೆ. ಯಾಕಂದ್ರೆ ನನ್ನ ಜೀವನದಲ್ಲಿ ನಾನು ನೋಡಿದ್ದೇನೆ, ಅನೇಕರು ಸಭೆಯಲ್ಲಿ ಬಂದಿರ್ತಾರೆ, ಕುತ್ಕೊಂಡಿರ್ತಾರೆ, ಹಿಂದುಗಡೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ಬೋಧಕರು ಪ್ರಸಂಗ ಮಾಡ್ತಾ ಇರ್ತಾರೆ, ಹಿಂದುಗಡೆ ನಾವೇನ್ ಮಾಡ್ತೇವೆ, ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಯಾವುದಕ್ಕೋಸ್ಕರ ನಾವು ಬಂದಿದ್ದೇವೆ? ಪರಿಶುದ್ಧತೆಯನ್ನು ಕಾಪಾಡ್ಕೊಳ್ತಾ ಇದ್ದೇವಾ? ಈ ದೀಪದ ಸ್ತಂಭ, ಈ ಮೇಜು, ಇದೆಲ್ಲವನ್ನ ನಾವು ಅಲ್ಲಿ ನೋಡುವಾಗ, ಆ ಪುಲ್ಪಿಟ್ ಅನ್ನು ನೋಡುವಾಗ ಅದಕ್ಕೆ ನಾವು ಮರ್ಯಾದೆಯನ್ನು ಕೊಡ್ತಾ ಇದ್ದೇವಾ? ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತಿನಲ್ಲಿ. ಇದನ್ನೆಲ್ಲವನ್ನು ಮಹಾಯಾಜಕನು ಮಾಡಿದನು. ಯೇಸು ಸ್ವಾಮಿ ನನಗೋಸ್ಕರ ನಿಮಗೋಸ್ಕರ ಮಾಡಿದರು, ತನ್ನ ರಕ್ತವನ್ನ ಸುರಿಸಿದರು. ಇನ್ನೇನು ಮಾಡಬೇಕಾಗಿದೆ ಹೇಳ್ರಿ? ಅದೇ ರೀತಿ ಪ್ರಕಟಣೆಯ ಪುಸ್ತಕದಲ್ಲಿ ನೀವು ಒಂದೊಂದು ದರ್ಶನವನ್ನ ನೋಡುವಾಗ, ಆ ಯೋಹಾನನ ಏನ್ ಮಾಡಿದ, ದರ್ಶನವನ್ನ ನೋಡಿದ ಅವನಿಗೆ ಆಶ್ಚರ್ಯವಾಯಿತು. ಮೋಸೆ ನೋಡಿದ ಅವನಿಗೆ ಆಶ್ಚರ್ಯವಾಯಿತು. ಪ್ರಿಯರೇ, ಇವತ್ತಿನಲ್ಲಿ ನಾನು ಮತ್ತು ನೀವು ಈ ಪ್ರಕಟಣೆಯ ಪುಸ್ತಕಗಳನ್ನು ಓದುವಾಗ ಏನಾಗುತ್ತೆ, ಗುಡಾರದ ಅಲಂಕಾರಿಕ ಚಿತ್ರಣವು ವಿವರವಾಗಿ ತಿಳಿಸಲ್ಪಟ್ಟಿದೆ. ನೋಡಿ, ದೇವ ದರ್ಶನದ ಗುಡಾರವನ್ನು ನಾವು ನೋಡಿದಾಗ ನಮಗೆ ಎಷ್ಟು ಸುಂದರವಾಗಿದೆ, ಎಷ್ಟು ಅಲಂಕಾರವಾಗಿದೆ ಅಂತೇಳಿ ನಮಗೆ ತಿಳಿಸಲ್ಪಟ್ಟಿದೆ. ದೇವರ ಆ ಪರಿಶುದ್ಧ ಆಲಯವು ಎಷ್ಟು ಶುದ್ಧವಾಗಿದೆ, ದೇವರು ಇರುವಂತಹ ಸ್ಥಳವು ಎಷ್ಟು ಪರಿಶುದ್ಧವಾಗಿದೆ ಅನ್ನುವುದನ್ನು ನಮ್ಗೆ ಏನ್ ಮಾಡಿದೆ ಅಲ್ಲಿ. ಇಬ್ರಿಯ 9ನೇ ಅಧ್ಯಾಯದಲ್ಲಿ 1ನೇ ವಚನವು ದೇವಾಲಯದಲ್ಲಿದ್ದ ದೀಪ ಸ್ತಂಭವು ಹಾಗೂ 4ನೇ ಅಧ್ಯಾಯವು ಒಡಂಬಡಿಕೆಯ ಮಂಜೂಸು ಹಾಗೂ ಅದಕ್ಕೆ ಸಂಬಂಧಪಟ್ಟ ಅನೇಕ ವಿವರಣೆಗಳನ್ನು ಪ್ರಸ್ತಾಪಿಸುತ್ತದೆ. ನಾನೀಗಾಗಲೇ ನಿಮ್ಗೆ ಹೇಳಿದೆ, ಆ ದೀಪದ ಸ್ತಂಭವನ್ನು ನಾವು ನೋಡುವಾಗ ಅಲ್ಲಿ
ದೇವಾಲಯದ ದೀಪಸ್ತಂಭಗಳನ್ನ ಮತ್ತು ಇನ್ನು ಅನೇಕ ಮಂಜೂಸನ್ನ ನಾವು ನೋಡುವಾಗ, ಮಂಜೂಸ ಪೆಟ್ಟಿಗೆನ ನಾವು ನೋಡುವಾಗ ಎಷ್ಟು ಮರ್ಯಾದೆಯನ್ನ ಕೊಡ್ತಾ ಇದ್ರು ಅನ್ನೋದು ಹೇಳುವಾಗ ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಅಷ್ಟು ಪರಿಶುದ್ಧತೆಯನ್ನ ಆಗಿನ ಜನಗಳು ಏನ್ ಮಾಡ್ತಾ ಇದ್ರು, ಕಾಪಾಡಿಕೊಳ್ತಾ ಇದ್ರು. ದೇವರದನ್ನೆಲ್ಲವನ್ನ ಏನ್ ಮಾಡಿದ್ರು, ಯೇಸು ಸ್ವಾಮಿ ಜನಗಳಿಗೆ ತಿಳಿಸಿದರು, ಜನಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದರು. ಇವತ್ತಿನ ದಿನದಲ್ಲಿ ಕೂಡ ಬೋಧಕರು ಕೂಡ ಏನ್ ಮಾಡೋರಾಗಿದ್ದಾರೆ, ಹೇಳುವರಾಗಿದ್ದಾರೆ, ತಿಳಿಸುವರಾಗಿದ್ದಾರೆ. ನೀವು ದೇವಸ್ಥಾನಕ್ಕೆ ಬಂದಿದ್ದೀರಿ, ದೇವಸ್ಥಾನದಲ್ಲಿ ಗಂಭೀರತೆಯನ್ನು ಕಾಪಾಡಿಕೊಡ್ರಿ ಅಂತೇಳಿ ಹೇಳುವಾಗ ನಾವೆಷ್ಟೋ ಸಾರಿ ಏನ್ ಮಾಡ್ತೇವೆ, ತಿರಸ್ಕಾರ ಮಾಡುವವರಾಗಿದ್ದೇವೆ. ಇಲ್ಲಿ ಪ್ರಕಟಣೆಯ 14ನೇ ಅಧ್ಯಾಯವನ್ನು ನಾವು ಓದುವಾಗ ನಮಗೆ ಬಹಳ ಸ್ಪಷ್ಟವಾಗಿ ಅಲ್ಲಿ ತಿಳಿಸುವಂತದ್ದಾಗಿದೆ. ಆದ್ದರಿಂದ ಒಡಂಬಡಿಕೆ ಮಂಜೂಸ ಹಾಗೂ ಅದಕ್ಕೆ ಸಂಬಂಧಪಟ್ಟ ಅನೇಕ ವಿವರಣೆಗಳನ್ನು ನಾವು ಅಲ್ಲಿ ಕಾಣುವರಾಗಿದ್ದೇವೆ. ಹಳೆ ಒಡಂಬಡಿಕೆಯ ದೇವಾಲಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದಲ್ಲಿ, ಹಳೆ ಒಡಂಬಡಿಕೆಯನ್ನು ನಾವು ಓದುವಾಗ ಆದಿಕಾಂಡ ಮತ್ತು ಇನ್ನೂ ಅನೇಕ ವಿಷಯಗಳನ್ನು ನಾವು ಈ ಆದಿಕಾಂಡದಲ್ಲಿ ನಾವು ನೋಡೋರಾಗಿದ್ದೇವೆ. ಹಳೆಯ ಒಡಂಬಡಿಕೆಯಲ್ಲಿ ನಾವೇನ್ ಮಾಡೋರಾಗಿದ್ದೇವೆ, ನಾವು ನೋಡೋರಾಗಿದ್ದೇವೆ. ವಿಮೋಚನೆ ಕಾಂಡ, ಆದಿಕಾಂಡ, ಇನ್ನು ಅನೇಕ ವಿಷಯಗಳನ್ನು ನಾವು ಅಲ್ಲಿ ಏನ್ ಮಾಡೋರಾಗಿದ್ದೇವೆ, ನೋಡೋರಾಗಿದ್ದೇವೆ. ಯೋಹಾನನು ತನ್ನ ದರ್ಶನದಲ್ಲಿ ಕಂಡ ವಿವರಣೆಗಳನ್ನು ತಿಳಿದುಕೊಳ್ಳುವುದು ಅಸಾಧ್ಯವಾಗುತ್ತದೆ. ನೋಡು, ಯೋಹಾನ ಏನ್ ಮಾಡದ, ದರ್ಶನವನ್ನು ನೋಡಿದ, ಆ ಪರಲೋಕದ ದರ್ಶನವನ್ನು ನೋಡಿದಾಗ ಅವನಿಗೆ ಆಶ್ಚರ್ಯವಾಯಿತು. ಏನಂತಂದ್ರೆ ಆ ವಿವರಣೆಯನ್ನು ತಿಳಿದುಕೊಳ್ಳಲು ಅವನಿಗೆ ಆಗ್ಲಿಲ್ಲ. ಅಂದ್ರೆ ಅಷ್ಟು ವಿವರವಾಗಿ, ಅಷ್ಟು ಸುಂದರವಾಗಿ ಅವನೇನ್ ಮಾಡದ, ಅದನ್ನ ದರ್ಶನವನ್ನು ಕಂಡ. ಪ್ರಿಯರೇ, ಈ ಒಂದು ಸುಂದರವಾದಂತಹ ದರ್ಶನವನ್ನ ಸ್ವಾಮಿ ಒಂದು ವೇಳೆ ನನಗೆ ಮತ್ತು ನಿಮಗೆ ಈ ರಾತ್ರಿಯಲ್ಲಿ ಕೊಟ್ಟಾಗ ಅದನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ? ಖಂಡಿತವಾಗಿ ಸಾಧ್ಯ. ಅನೇಕ ವಿವರಣೆಗಳನ್ನು ಏನ್ ಮಾಡಬಹುದು, ಇದರ ಮುಖಾಂತರ ನಾವು ತಿಳಿದುಕೊಳ್ಳಬಹುದು. ಇಸ್ರಾಯೇಲರಿಗೆ ಸಂಭವಿಸಿದ ಈ ಸಂಗತಿಗಳ ನಿರ್ದೇಶನ ರೂಪವಾಗಿವೆ ಮತ್ತು ಯುಗಾಂತರಿಗೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳು ಬರೆದಿವೆ. ನಮಗೆ ಅನೇಕ ಬುದ್ಧಿವಾದಗಳನ್ನು ಕೂಡ ಏನಾಗಿದೆ, ಈ ಪ್ರಕಟಣೆಯ ಪುಸ್ತಕದಲ್ಲಿ ನಾವು ನೋಡೋರಾಗಿದ್ದೇವೆ. ಇಸ್ರಾಯೇಲರ ಜೀವನವನ್ನು ನಾವು ನೋಡುವಾಗ ಯೇಸು ಸ್ವಾಮಿ ಅವರ ಜೊತೆಯಲ್ಲಿದ್ರು. ಅವರು ಏನ್ ಮಾಡಿದ್ರು, ಐಗುಪ್ತ ದೇಶದಿಂದ ಬರುವಂತಹ ಸಮಯದಲ್ಲಿ ಕೂಡ ಅವರಿಗೆ ದೀಪ ಸ್ತಂಭವನ್ನು ತೋರಿಸಿ ಅವ್ರನ್ನ ಏನ್ ಮಾಡಿದ್ರು, ಐಗುಪ್ತದಿಂದ ಕರೆದುಕೊಂಡು ಬರುವಂತಹ ಸಮಯದಲ್ಲಿ ಇಸ್ರಾಯೇಲರಿಗೆ ಆಶ್ರಯನಾಗಿ ಇದ್ದ, ಅವರನ್ನು ಕಾಪಾಡಿದ ಅನ್ನುವುದನ್ನು ನಾವು ಇವತ್ತಿನಲ್ಲಿ ಬಹಳ ವಿವರವಾಗಿ ತಿಳಿದುಕೊಳ್ಳಬೇಕಾಗಿದೆ ಅಂತ ಹೇಳಿ ನಮಗೆ ತಿಳಿಸುವಂತದ್ದಾಗಿದೆ. ಆದ್ದರಿಂದ ಪ್ರಿಯರೇ, ಇವತ್ತಿನಲ್ಲಿ ನಾನು ಮತ್ತು ನೀವು ಇದನ್ನು ಅರ್ಥ ಮಾಡಿಕೊಂಡಿದ್ದೇವಾ, ಇದನ್ನು ತಿಳಿದುಕೊಂಡಿದ್ದೇವಾ? ಪೌಲನು ಕೂಡ ಹೇಳುವನಾಗಿದ್ದಾನೆ. 1 ಕೊರಿಂಥ 10ನೇ ಅಧ್ಯಾಯ 11ನೇ ವಚನಕ್ಕೆ ನಾವು ತಿರುಗಿಸಿದಾಗ, 1 ಕೊರಿಂಥ 10ನೇ ಅಧ್ಯಾಯ 11ನೇ ವಚನ, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿರ್ದರ್ಶನ ರೂಪವಾಗಿವೆ ಮತ್ತು ಯುಗಾಂತಕ್ಕೆ ಬಂದಿರುವಂತದ್ದಾದ ನಮಗೆ ಬುದ್ಧಿವಾದಗಳಾಗಿ ಬರೆಯಲ್ಪಟ್ಟಿದೆ. ನೋಡಿ, ನಮಗೆ ಬುದ್ಧಿಯನ್ನು ತಿಳಿಸುವುದಕ್ಕೋಸ್ಕರ ಇದನ್ನೇನಾಗಿದೆ, ಬರೆಯಲ್ಪಟ್ಟಿದೆ ಅಂತೇಳಿ ಪೌಲನು ಹೇಳುವನಾಗಿದ್ದಾನೆ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಬಹಳ ವಿವರವಾಗಿ ಏನ್ ಮಾಡಿದ, ಪೌಲನು ಜನಗಳಿಗೆ ತಿಳಿಸ್ತಾ ಇದ್ದ, ಯೇಸು ಸ್ವಾಮಿ ಯಾಕೆ ಇಲ್ಲಿ ಬಂದರು, ಯಾವ ಕಾರಣಕ್ಕಾಗಿ ಬಂದರು, ನಮ್ಮೆಲ್ಲರಿಗೆ ತಿಳುವಳಿಕೆಯನ್ನು ಕೊಡುವುದಕ್ಕೆ, ನಮಗೆ ಬುದ್ಧಿಯನ್ನ ಹೇಳುವುದಕ್ಕೋಸ್ಕರ, ನಮ್ಮನ್ನ ಆತನ ಕಡೆಗೆ ಕರೆದುಕೊಳ್ಳುವುದಕ್ಕೋಸ್ಕರ ಇದನ್ನೆಲ್ಲವನ್ನ ಏನ್ ಮಾಡಿದ ಅಂತ ಹೇಳಿ ಪೌಲನು ಏನ್ ಮಾಡಿದ, ಜನಗಳಿಗೆ ತಿಳಿಸ್ತಾ ಇದ್ದ. ಜನಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಏನ್ ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಆದ್ದರಿಂದ ಪ್ರಿಯರೇ, ಇವತ್ತಿನಲ್ಲಿ ನಾನು ಮತ್ತು ನೀವು ಯಾವ ರೀತಿ ಜೀವಿಸ್ತಾ ಇದ್ದೇವಾ? ನಮ್ಮ ಯಾಜಕನ ಜೊತೆಯಲ್ಲಿ, ಮಹಾಯಾಜಕನ ಜೊತೆಯಲ್ಲಿ ನಾನು ಮತ್ತು ನೀವು ಜೀವಿಸ್ತಾ ಇದ್ದೇವಾ? ಮಹಾಯಾಜಕನ ಕೆಲಸ ಏನಂತಂದ್ರೆ ನನ್ನನ್ನ ಮತ್ತು ನಿಮ್ಮನ್ನ ಏನ್ ಮಾಡಿದ್ರು, ಬದಲಾವಣೆ ಮಾಡಬೇಕು ಆಗಿದೆ. ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವವರು ಯಾರು? ಯೇಸು ಸ್ವಾಮಿ. ಆತನೇ ಮಹಾಯಾಜಕನಾಗಿದ್ದಾನೆ. ಇದನ್ನು ನಾವು ಮರಿಬಾರದು. ಆಮೇಲೆ
ದೇವಾಲಯದ ವಿವರಣೆಯನ್ನು ಅಧ್ಯಯನ ಮಾಡುವುದರಿಂದ ನಾವು ಅನೇಕ ವಿಷಯಗಳನ್ನ ಕಲಿಯಬಹುದು. ದೇವಾಲಯದ ವಿವರಣೆಗಳನ್ನ ನಾವು ತಿಳಿದುಕೊಂಡಾಗ ನಾನು ಈಗಾಗಲೇ ಹೇಳಿದೆ, ಅನೇಕರು ದೇವರ ಆಲಯವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಅರ್ಥ ಇಲ್ಲ. ಅದಕ್ಕಾಗಿ ಇದನ್ನೇನಾಗಿದೆ ಅಂದ್ರೆ ಕೀರ್ತನೆ ಪುಸ್ತಕದಲ್ಲಿ ಇಂಥ ಕೆಲವು ವಿವರಣೆಗಳನ್ನ ಮನವರಿಕೆ ಮಾಡಿಕೊಳ್ಳುವುದಕ್ಕೆ ನಮಗೆ ಕೊಡಲ್ಪಟ್ಟಿದೆ. ನಾವು ಅದೇ ರೀತಿ ಕೀರ್ತನೆ 51ನೇ ಅಧ್ಯಾಯ 2ನೇ ವಚನ, 5ನೇ ವಚನ, 5ನೇ ಅಧ್ಯಾಯ 2ನೇ ವಚನ. ನನ್ನ ಅರಸೆ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು, ನನ್ನ ಮೊರೆಯನ್ನು ಆಲಿಸು. ನೋಡ್ರಿ, ದಾವೀದನು ಹೇಳುವನಾಗಿದ್ದಾನೆ, ದೇವಾಲಯದಲ್ಲಿ ಬಂದಿದ್ದಾನೆ, ಆತನು ಕೇಳುವನಾಗಿದ್ದಾನೆ, ಆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾ ಇದ್ದಾನೆ. ನನ್ನ ಅರಸೆ, ನನ್ನ ದೇವರೇ, ನಿನ್ನನ್ನೇ ಏನ್ ಮಾಡಿದ್ದೇನೆ, ಪ್ರಾರ್ಥಿಸುವೆನು, ನನ್ನ ಮೊರೆಯನ್ನು ಆಲಿಸು. ನಾವು ಎಸ್ಸಾರೆ ಬಂದಿದ್ದೇವೆ, ಆಲಯದಲ್ಲಿ ಬಂದು ಕೇಳಿಕೊಂಡಿದ್ದೇವಾ? ದಾವೀದನ ರೀತಿಯಲ್ಲಿ ನಾನು ಬಂದು ಆಲಯದಲ್ಲಿ ಸ್ವಾಮಿಯನ್ನು ಕೇಳ್ಕೊಳ್ತಾ ಇದ್ದೇವಾ? ಅರ್ಥ ಮಾಡಿಕೊಳ್ಳೋಣ. ಆತನೇನ್ ಮಾಡ್ದ? ಆಲಯದಲ್ಲಿ ಬಂದು ಕೇಳಿಕೊಂಡ. ಆಮೇಲೆ 15ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತೇವೆ, ಅವನು ಸಜ್ಜನನು, ನೀತಿವಂತನು, ಪೂರಕವಾಗಿ ಸತ್ಯ ವಚನಗಳನ್ನು ಆಡುವವನು ಆಗಿರಬೇಕು. ಏನಾಗಿರ್ಬೇಕಂತ, ದೇವರ ಆಲಯಕ್ಕೆ ಬರುವವನು ಅವನೇನಾಗಿರ್ಬೇಕು? ಸಜ್ಜನನು, ಒಳ್ಳೆಯವನಾಗಿರ್ಬೇಕು, ನೀತಿವಂತನಾಗಿರ್ಬೇಕು, ಆಮೇಲೆ ಸತ್ಯ ವಚನಗಳನ್ನು ಆಡುವವನು ಆಗಿರ್ಬೇಕು, ಸತ್ಯವನ್ನ ಹೇಳುವಂತ ವ್ಯಕ್ತಿಯಾಗಿರ್ಬೇಕು. ನೋಡ್ರಿ, ಇದೆಲ್ಲವೂ ಏನಾಗಿದೆ? ಮಹಾಯಾಜಕನಾದಂತ ದೇವರು ಯೇಸು ಸ್ವಾಮಿ ನಮಗೆ ತಿಳಿಸುವನಾಗಿದ್ದಾನೆ ದಾವೀದನ ಮುಖಾಂತರ. ದಾವೀದನ ಏನ್ ಮಾಡ್ದ? ಹೇಳುವನಾಗಿದ್ದಾನೆ. ನಾವೇನಾಗಿರ್ಬೇಕು? ಸಜ್ಜನರಾಗಿರ್ಬೇಕು, ಒಳ್ಳೆಯವರಾಗಿರ್ಬೇಕು, ನೀತಿವಂತರಾಗಿರ್ಬೇಕು. ಆಲಯದಲ್ಲಿ ಬಂದು ಕೂತ್ಕೊಂಡಾಗ ಏನಾಗಿರ್ಬೇಕು? ಸಜ್ಜನರಾಗಿರ್ಬೇಕು, ನೀತಿವಂತರಾಗಿರ್ಬೇಕು, ಆಮೇಲೆ ಸತ್ಯ ವಚನಗಳನ್ನು ಆಡುವವನು ಆಗಿರ್ಬೇಕು. ಸತ್ಯವನ್ನು ತಿಳಿದುಕೊಂಡು ಸತ್ಯವನ್ನ ಮರೆತು ಹೋಗಬಾರದು ಅಂತೇಳಿ ಇಲ್ಲಿ ನಮಗೆ ತಿಳಿಸುವನಾಗಿದ್ದಾನೆ. ಇನ್ನು ನಾವು ನೋಡುವಾಗ ಕೀರ್ತನೆಗಳು 24ನೇ ಅಧ್ಯಾಯ 3ನೇ ವಚನದಲ್ಲಿ, ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ನೋಡ್ರಿ, ಯೆಹೋವನ ಪರ್ವತವನ್ನ, ಯೆಹೋವನ ದೇವರ ಮಂದಿರವನ್ನ, ಪರಲೋಕ ರಾಜ್ಯವನ್ನ ಏರತಕ್ಕವನು ಎಂತವನಾಗಿರ್ಬೇಕು? ಅರ್ಥ ಮಾಡಿಕೊಡ್ರಿ. ಅಲ್ಲಿ ಪ್ರಶ್ನೆ ಕೇಳಲ್ಪಟ್ಟಿದೆ, ಯೆಹೋವನ ಪರ್ವತವನ್ನ ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ನೋಡಿ, ಆತನ ಪವಿತ್ರ ಸ್ಥಾನದಲ್ಲಿ ಕೂತ್ಕೊಳ್ಳಲಿಕ್ಕೆ ಯಾರು ಯೋಗ್ಯರು? ಪ್ರಿಯರೇ, ಸ್ಪಷ್ಟವಾಗಿ ತಿಳಿಸುವಂತದಾಗಿದೆ, ಸ್ಪಷ್ಟವಾಗಿ ಹೇಳುವಂತದಾಗಿದೆ. ಯೆಹೋವನ ಪರಲೋಕ ರಾಜ್ಯವನ್ನ ನಾನು ಅಲ್ಲಿ ಸೇರಬೇಕಾದ್ರೆ ನಾನು ಯಾವನಾಗಿರ್ಬೇಕಂತಂದ್ರೆ ಹತ್ತತಕ್ಕವನು ಪರಿಶುದ್ಧನಾಗಿರ್ಬೇಕಾಗಿದೆ. ಆತನು ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಅವನು ಯೋಗ್ಯನಾಗಿರ್ಬೇಕು. ಪ್ರಿಯರೇ, ಆತನ ಪರಲೋಕ ರಾಜ್ಯಕ್ಕೆ ನಾವು ಹೋಗ್ಬೇಕಾದ್ರೆ ನಾನು ಯೋಗ್ಯತೆಯಿಂದ ಜೀವಿಸಬೇಕಾಗಿದೆ, ಪರಿಶುದ್ಧತೆಯಿಂದ ಜೀವಿಸಬೇಕಾಗಿದೆ. ಪ್ರತಿನಿತ್ಯವೂ ದೇವರ ವಾಕ್ಯಗಳನ್ನ ಓದುತ್ತೇವೆ, ಪ್ರತಿನಿತ್ಯವೂ ದೇವರ ಪ್ರಾರ್ಥನೆ ಮಾಡ್ತೇವೆ. ಆ ಪರಿಶುದ್ಧತೆ ನನಗೆ ಬಂದಿದೆಯಾ? ಆ ಪರಿಶುದ್ಧತೆಯಲ್ಲಿ ನಾನು ಮತ್ತೆ ನೀವು ಜೀವಿಸ್ತಾ ಇದ್ದೇವಾ? ಇಲ್ಲಿ ದೇವಾಲಯದ ವಿವರಣೆಯನ್ನು ನಾವು ನೋಡುವಾಗ ಅನೇಕ ವಿಷಯಗಳನ್ನು ನಾವಿಲ್ಲಿ ಕಲಿಬಹುದು. ದೇವಾಲಯಕ್ಕೆ ಹೋಗುವಾಗ ನಾವೇನು ಕಲಿಬಹುದು. ಆಮೇಲೆ ಕೀರ್ತನೆ 122 2ನೇ ವಚನದಲ್ಲಿ ನೋಡ್ತೇವೆ, ಯೆರೂಸಲೇಮೇ, ನೀನು ಸರಿಯಾದಂತ ಹೊದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದ್ದಿ. ಯೆರೂಸಲೇಮೇ, ನೀನು ಸರಿಯಾದ ಹೊದಿಕೆಯಿಂದ ಕಟ್ಟಲ್ಪಟ್ಟಂತ ನಗರವಾಗಿದ್ದಿ. ಪ್ರಿಯರೇ, ದೇವರ ಆಲಯವು ಏನಾಗಿದೆ? ಒಳ್ಳೆ ರೀತಿಯಿಂದ ಕಟ್ಟಲ್ಪಟ್ಟಂತ ಒಂದು ಕಟ್ಟಡವಾಗಿದೆ. ಆ ಕಟ್ಟಲ್ಪಟ್ಟಂತ ನಗರವಾಗಿದೆ ಅಂತ ಹೇಳಿ ನಮಗೆ ತಿಳಿಸುವಂತದ್ದಾಗಿದೆ.
ಆ ಪರಲೋಕ ರಾಜ್ಯವು ಏನಾಗಿದೆ, ಸುಂದರವಾಗಿ ಕಟ್ಟಲ್ಪಟ್ಟಿದೆ, ಸುಂದರವಾಗಿ ಇರುವಂತದಾಗಿದೆ ಅಂತೇಳಿ ನಮಗೆ ಇಲ್ಲಿ ತಿಳಿಸುವಂತದ್ದಾಗಿದೆ. ದಾವೀದ ರಾಜನು ದೇವದರ್ಶನ ಗುಡಾರ ಆಗ ಅದರ ಸೇವೆಯಲ್ಲಿ ಹೇಗೆ ಸಂಬಂಧ ಹೊಂದಿದ್ದನು ಹಾಗೂ ಬರಲಿರುವ ಮೆಸಿಯನ ದೇವ ಜನರಿಗೆ ಏನು ಮಾಡುತ್ತಾನೆಂಬುದು ಅದರ ಪ್ರತಿಕ್ರಿಯೆ, ಇವುಗಳ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. ನೋಡಿ, ಇಲ್ಲಿ ದೇವರ ಸಂಬಂಧ ನಾನು ಹೊಂದಿದ್ದೇನಾ, ಬರಲಿರುವ ಮೆಸಿಯನು ದೇವ ಜನರಿಗೆ ಏನು ಮಾಡುತ್ತಾನೆಂದು ನಾವು ತಿಳಿದುಕೊಳ್ಳುತ್ತಾ ಇದ್ದೇವಾ? ಬಹಳ ಪ್ರಾಮುಖ್ಯವಾಗಿದೆ. ನಾವು ಎಷ್ಟೋ ಸಾರಿ ಏನಂತಂದ್ರೆ ಈ ವಿಷಯಗಳನ್ನ ನಾವು ತಿಳಿದುಕೊಂಡಿಲ್ಲ. ಏನಂತಂದ್ರೆ ದೇವ ಜನರು ಏನು ಮಾಡುತ್ತೇನೆಂಬುದಕ್ಕೆ ಅವರ ಪ್ರತಿಕ್ರಿಯೆ, ಇವುಗಳ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. ದೇವಾಲಯದ ಮಾದರಿ ಹಾಗೂ ಅವುಗಳಲ್ಲಿರುವ ವಸ್ತುಗಳು ಯೇಸುವಿನ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಲು ಸಹಾಯ ಮಾಡುವುದಲ್ಲವೇ? ಪ್ರಿಯರೇ, ನಾವು ಹೆಚ್ಚಾಗಿ ತಿಳಿದುಕೊಳ್ಬೇಕಾದ್ರೆ, ಹೆಚ್ಚಾಗಿ ದೇವರ ಬಳಿಯಲ್ಲಿರ್ಬೇಕಾದ್ರೆ ನಾನೇನು ಮಾಡಬೇಕಾಗಿದೆ? ದೇವರ ವಾಕ್ಯವನ್ನ ತಿಳಿದುಕೊಳ್ಳಬೇಕಾಗಿದೆ, ಅರ್ಥ ಮಾಡಿಕೊಳ್ಳಬೇಕಾಗಿದೆ, ದೇವಸ್ಥಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ, ಗುಡಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಮೋಸೆಗೆ ಹೇಳಿದ್ರು, ಈ ಗುಡಾರ ಏನಾಗಿರ್ಬೇಕಂತಂದ್ರೆ ಪರಿಶುದ್ಧವಾಗಿ ಇರಬೇಕಾಗಿದೆ, ಇದನ್ನು ಒಳ್ಳೆ ರೀತಿಯಿಂದ ಕಟ್ಟಬೇಕು, ಇದನ್ನು ನಾನು ಹೇಳಿದ ರೀತಿಯಲ್ಲಿ ನೀನು ಮಾಡಬೇಕು ಅಂತ ಹೇಳಿ ಸ್ವಾಮಿ ಮೋಸೆಗೆ ಹೇಳುವಾಗ ಅದರ ಪ್ರಕಾರ ಆತನು ಮಾಡಿದ. ಪ್ರಿಯರೇ, ಇವತ್ತಿನಲ್ಲಿ ನಾನು ಮತ್ತು ನೀವು ಏನು ಮಾಡುವವರಾಗಿದ್ದೇವೆ? ಏನು ತಿಳಿದುಕೊಂಡಿದ್ದೇವೆ? ನಮ್ಮ ವೈಯಕ್ತಿಕ ಅನುಭವಗಳು ಸಹ ಆತನನ್ನ ಅರಿಯಲು ಸಹಾಯವಾಗಿದೆ. ನಮ್ಮ ವೈಯಕ್ತಿಕವಾದಂತಹ ಅನುಭವಗಳು ಕೂಡ ಆತನ ಅರಿಯಲು ನಮಗೆ ಸಹಾಯಕವಾಗಿದೆ. ನನ್ನ ಅನುಭವ ಏನಾಗಿದೆ? ಯೇಸು ಕ್ರಿಸ್ತನಲ್ಲಿ ನಾನು ಜೀವಿಸಬೇಕು, ಪರಲೋಕದ ಆಲಯವನ್ನು ನಾನು ನೋಡಬೇಕು, ಪರಲೋಕದ ಗುಡಾರವನ್ನು ನಾನು ನೋಡಬೇಕು, ಆ ಪರಲೋಕದ ಗುಡಾರದಲ್ಲಿ ನಾನು ನನ್ನ ಕುಟುಂಬದವರು ಎಲ್ಲರೂ ಅಲ್ಲಿರಬೇಕು ಅನ್ನುವಂಥದ್ದನ್ನ ನಾವು ವೈಯಕ್ತಿಕವಾಗಿ ತಿಳಿದುಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು. ಇವತ್ತಿನಲ್ಲಿ ನಾವು ಎಷ್ಟು ಜನ ಅರ್ಥ ಮಾಡಿಕೊಂಡಿದ್ದೇವೆ? ಹೌದು, ನಾನು ಪರಲೋಕಕ್ಕೆ ಹೋಗ್ಬೇಕು, ಆ ಸುಂದರವಾದಂತಹ ಗುಡಾರವನ್ನ ನಾನು ನೋಡಬೇಕು, ಆ ಸುಂದರವಾದಂತಹ ದೇವರನ್ನ ಮುಖಾಮುಖಿಯಾಗಿ ನಾನು ನೋಡ್ಬೇಕು ಅನ್ನುವಂಥದ್ದು ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಬಂದಾಗ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯವಾಗುವಂತದ್ದಾಗಿದೆ. ಅಲ್ಲದೆ ಯಾರು ದೇವರ ಬೋಧನೆಗಳನ್ನು ದೇವ ದರ್ಶನದ ಗುಡಾರದ ಮೂಲಕ ತಿಳಿದುಕೊಂಡಿರುವರೋ ಅವರ ಅನುಭವಗಳು ಕೂಡ ಸಹ ಕ್ರಿಸ್ತನ ಬಗ್ಗೆ ತಿಳಿಯಲು ಸಹಾಯ ಮಾಡುತ್ತದೆ. ನೋಡ್ರಿ, ಏನಂತಂದ್ರೆ ಆತನ ಬೋಧನೆಗಳನ್ನ ದೇವ ದರ್ಶನದ ಗುಡಾರದ ಮೂಲಕ ತಿಳಿದುಕೊಂಡಿರುವವರು ಅವರು ಅನುಭವಗಳು ಸಹ ಕ್ರಿಸ್ತನ ಬಗ್ಗೆ ತಿಳಿಯಲು ಸಹಾಯವಾಗುತ್ತದೆ. ನಾವೇನ್ ಮಾಡ್ತೇವೆ? ದೇವರ ಬೋಧನೆಗಳನ್ನ ಕೇಳಲಿಕ್ಕೆ ಹಿಂಜರಿಯವರಾಗಿದ್ದೇವೆ. ದೇವರ ಬೋಧನೆ ಮಾಡುವಾಗ ಬೋಧಕರು ಒಂದ್ಸಾರಿ 5 ನಿಮಿಷ, 10 ನಿಮಿಷ ತಡವಾಗಿ ಮಾಡಿದಂತ ಪಕ್ಷದಲ್ಲಿ ಹಿಂದೆ ಕುಳಿತಿರತಕ್ಕಂಥವರು ಒಬ್ಬೊಬ್ಬರಾಗಿ ನಾವೇನ್ ಮಾಡ್ತೇವೆ? ಹೊರಗಡೆ ಹೋಗುವವರಾಗಿದ್ದೇವೆ. ಇಲ್ಲಿ ಹೇಳುತ್ತೆ, ಯಾರು ದೇವರ ಬೋಧನೆಗಳನ್ನು ದೇವ ದರ್ಶನದ ಗುಡಾರದ ಮೂಲಕ ತಿಳಿದುಕೊಂಡಿರುವರೋ ಅವರು ಅನುಭವಗಳು ಸಹ ಕ್ರಿಸ್ತನ ಬಗ್ಗೆ ತಿಳಿಯಲು ಸಹಾಯ ಮಾಡುತ್ತದೆ. ನೋಡಿ, ಪವಿತ್ರ ಆಲಯವನ್ನ ನಾನು ತಿಳಿದುಕೊಂಡಾಗ ನಾನೇನ್ ಮಾಡ್ತೇನೆ? ಆ ಪವಿತ್ರ ಆಲಯದಲ್ಲಿ ಕುಳಿತುಕೊಂಡು ದೇವರ ವಾಕ್ಯಗಳನ್ನು ಕೇಳುವಾಗ ನಾನೇನ್ ಮಾಡ್ಬೇಕು? ಆ ವಾಕ್ಯಗಳನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಇದನ್ನ ನಾವು ಮಾಡ್ತಾ ಇದ್ದೇವಾ? ಇದನ್ನ ನಾವು ಮಾಡೋರಾಗಿದ್ದೇವಾ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ, ಇವತ್ತಿನಲ್ಲಿ ಮಹಾಯಾಜಕನು ನಮ್ಮ ಜೊತೆಯಲ್ಲಿ ಇದ್ದಾರೆ. ಮಹಾಯಾಜಕನು ಈಗಾಗಲೇ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ನನಗೋಸ್ಕರ ರಕ್ತವನ್ನ ಸುರಿಸಿದ್ದಾರೆ, ನನಗೋಸ್ಕರ ಏನ್ ಮಾಡೋರಾಗಿದ್ದಾರೆ? ಪರಲೋಕದಿಂದ ನನ್ನನ್ನ ನೋಡುವವರಾಗಿದ್ದಾರೆ, ನಿಮ್ಮನ್ನ ನೋಡುವವರಾಗಿದ್ದಾರೆ. ಆ ನೋಟ ನನಗೆ ಬೇಕಾಗಿದೆಯಾ? ಆ ಯೇಸು ಸ್ವಾಮಿ ನೋಡುವುದು ನನಗೆ ಇಷ್ಟ ಇದೆಯಾ?
ನಿಮಗಿಷ್ಟ ಇದೆಯಾ? ಖಂಡಿತವಾಗಿ ಪ್ರಿಯರೇ, ನಾನು ಮತ್ತು ನೀವು ಇವತ್ತಿನಲ್ಲಿ ಬಹಳ ವಿವರವಾಗಿ ತಿಳ್ಕೊಳ್ಬೇಕಾಗಿದೆ, ಅರ್ಥ ಮಾಡಿಕೊಳ್ಬೇಕಾಗಿದೆ. ಹೌದು, ಯಾಜಕನು ಏನಾಗಿದ್ದಾನೆ, ನಮಗೋಸ್ಕರ ಆತನೇನ್ ಮಾಡ್ತಾನೆ, ಕಾಯ್ತಾ ಇದ್ದಾನೆ. ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಮಗೋಸ್ಕರ ಆತನೇನ್ ಮಾಡ್ತಾ ಇದ್ದಾನೆ, ಚಿಂತೆ ಮಾಡ್ತಾ ಇದ್ದಾನೆ. ನಾವು ಚಿಂತೆ ಮಾಡ್ತಾ ಇದ್ದೇವಾ? ನಾವು ಆತನಿಗೋಸ್ಕರ ಕಾಯ್ತಾ ಇದ್ದೇವಾ? ಆ ಪರಲೋಕದ ಸೌಂದರ್ಯವನ್ನು ನೋಡ್ಲಿಕ್ಕೆ ನನಗಿಷ್ಟವಾ? ಆ ಪರಲೋಕದಲ್ಲಿ ನಾನು ಸೇರ್ಬೇಕಾ ಅನ್ನುವುದನ್ನ ನಾವು ತಿಳಿದುಕೊಂಡಾಗ ಖಂಡಿತವಾಗಿ ಎಲ್ಲವನ್ನ ಮರೆತು ನಾವೇನ್ ಮಾಡ್ತೇವೆ, ಆ ಪರಿಶುದ್ಧತೆಯನ್ನು ಜೀವಿಸಲಿಕ್ಕೆ ನಮಗೆ ಸಹಾಯವಾಗುತ್ತದೆ ಅಂತೇಳಿ ನಾವು ನೋಡ್ತೇವೆ. ಅದಕ್ಕಾಗಿ ನಿನ್ನೆ ದಿನ ಕೂಡ ನಾನು ನಿಮಗೆ ಹೇಳಿದೆ, ಕೀರ್ತನೆ 122 1ನೇ ವಚನದಲ್ಲಿ ನಿಮಗೆ ತಿಳಿಸಿದ್ದೇನೆ. ಏನಂತ ಹೇಳಿದ್ರೆ, ಯಾರಾದ್ರೂ ಹೇಳ್ತೀರಾ? ಕೀರ್ತನೆಗಳು 122:1. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಕರೆದಾಗ ನನಗೆ ಸಂತೋಷವಾಯಿತು. ಜನ ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಹೌದು, ಜನರು ನನ್ನನ್ನ ಕರೆದಾಗ, ನಿಮ್ಮನ್ನ ಕರೆದಾಗ ನಮಗೆ ಸಂತೋಷವಾಗುತ್ತಾ ಅಥವಾ ಇಲ್ವೋ ಅರ್ಥ ಮಾಡ್ಕೊಳ್ರಿ. ನಾವೇನ್ ಮಾಡ್ತೇವೆ, ಬನ್ರಿ ಹೋಗೋಣ ಅಂತ ಹೇಳುವಾಗ ಕೆಲವ್ರು ಏನ್ ಮಾಡ್ತಾರೆ, ಸರಿ ನೀವು ಮುಂದೆ ಹೋಗಿ ನಾನು ಹಿಂದೆ ಬರ್ತೀನಿ ಅಂತ ಹೇಳ್ತೇವೆ. ನೀವು ಮುಂದೆ ಹೋಗ್ರಿ, ನಾನು ಹಿಂದ್ಗಡೆ ಬರ್ತೀನಿ ಅಂತ ಹೇಳುವರಾಗಿದ್ದೇವೆ. ಆದ್ರೆ ಇಲ್ಲಿ ದಾವೀದನು ಏನ್ ಮಾಡಿದ, ಆತನಿಗೆ ಸಂತೋಷವಾಯಿತು, ಬಹಳ ಸಂತೋಷ. ದೇವಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ಬಹಳ ಸಂತೋಷವಾಯಿತು. ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ? ದೇವಸ್ಥಾನದಲ್ಲಿ ಏನಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ದೇವಸ್ಥಾನಕ್ಕೆ ತಪ್ಪದೆ ಹೋಗ್ತೇವೆ. ದೇವಸ್ಥಾನದ ಪರಿಶುದ್ಧತೆಯನ್ನ ನಾವು ಕಾಪಾಡಿಕೊಳ್ತೇವೆ. ಅಲ್ಲಿ ಹೋಗಿ ದೇವರ ಆರಾಧನೆಯನ್ನು ಮಾಡ್ತೇವೆ, ದೇವರ ವಾಕ್ಯಗಳನ್ನ ಕೇಳ್ತೇವೆ, ದೇವರ ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯುವ ಹಾಗೆ ನಮಗೆ ಆ ವಾಕ್ಯಗಳು ನಮ್ಮನ್ನ ನಡೆಸುವಂತದ್ದಾಗಿದೆ ಅಂತೇಳಿ ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತೇವೆ, ಏನಂತ ಹೇಳಿದ್ರೆ, ನಮ್ಮನ್ನು ಉತ್ತೇಜನಗೊಳಿಸುವ ಯಾವ ಅಂಶಗಳು ಇಲ್ಲಿ ತಿಳಿಸಲ್ಪಟ್ಟಿವೆ. ಕ್ರಿಸ್ತನು ನಮಗೇನು ಮಾಡಿದ್ದಾನೆಂದು ನಾವು ಹೇಳುತ್ತೇವೆ, ಅಥವಾ ಈ ವಾಕ್ಯಗಳು ನಮಗೆ ಹೇಳುವಂತದ್ದಾಗಿದೆ. ಏನು ಹೇಳುತ್ತೆ? ನಾವೇನ್ ಮಾಡ್ಬೇಕಾಗಿದೆ? ಕ್ರಿಸ್ತನು ನಮಗೇನು ಮಾಡಿದ್ದಾನೆ ಅಂತೇಳಿ ನಮಗೇನಾದರೂ ಗೊತ್ತಿದೆಯಾ? ಯೆಹೋವನ ನಾಮ ಕೀರ್ತನೆ, ಸಮಾಧಾನ, ಶುಭ ಸೌಭಾಗ್ಯ, ಸುಕ್ಷೇಮ ಮತ್ತು ನ್ಯಾಯಪೀಠ ಎಂಬ ಅಂಶಗಳನ್ನು ಗಮನಿಸಿರಿ. ಕೀರ್ತನೆಗಳಲ್ಲಿ ನಾವೇನ್ ಬಿಡ್ತೇವೆ, ನನಗೆ ಸಮಾಧಾನ ಬೇಕಾ? ವಾಕ್ಯ ಓದ್ರಿ, ಕೀರ್ತನೆಗಳನ್ನು ಓದ್ರಿ. ನಿಮಗೆ ಶುಭ ಸಂದೇಶ ಬೇಕಾ? ಕೀರ್ತನೆಗಳನ್ನು ಓದ್ರಿ. ಸುಕ್ಷೇಮ ನನಗೆ ಬೇಕಾ? ಕೀರ್ತನೆಗಳನ್ನು ಓದ್ರಿ. ಕೆಲವರು ನಾವೇನ್ ಮಾಡ್ತೇವೆ, ಭಯಪಟ್ಟಾಗ, ಅಂಜಿದಾಗ ಯಾವುದನ್ನು ಓದ್ತೇವೆ? ಯಾರಾದ್ರೂ ಹೇಳ್ತೀರಾ? ಕೀರ್ತನೆಗಳಲ್ಲಿ ನಾವು ಭಯಪಟ್ಟಾಗ ಯಾವ ಕೀರ್ತನೆಯನ್ನು ನಾವು ಓದ್ತೇವೆ? 91 ಓದ್ತಾರೆ. ನೋಡ್ರಿ, ಯಾವ್ದು? 91. ಹೌದೌದೌದು, ಬಹಳ ಸುಂದರವಾಗಿ. ಪ್ರಿಯರೇ, ಸ್ವಾಮಿ ಎಲ್ಲ ವಾಕ್ಯಗಳನ್ನು ನಮಗೆ ಕೊಡಲ್ಪಟ್ಟಿದ್ದಾರೆ. ನಿಮಗೆ ಸಂತೋಷ ಬೇಕಾ? ವಾಕ್ಯ ಇದೆ. ನಮಗೆ ಆನಂದ ಬೇಕಾ? ಅಲ್ಲಿ ವಾಕ್ಯ ಇದೆ. ಕೀರ್ತನೆಗಳಲ್ಲಿ ನಮಗಿದೆ. ನಿಮಗೆ ದುಃಖ ಇದೆಯಾ? ಅಸಂತೋಷವಾಗಿದ್ದೀರಾ? ಓದ್ರಿ ಕೀರ್ತನೆಗಳನ್ನು. ಅದಕ್ಕಾಗಿ ಈ ತ್ರೈಮಾಸಿಕದಲ್ಲಿ, ಈ ವಾರದಲ್ಲಿ ನಾವೇನ್ ಮಾಡೋರಿಗೆ, ಕೀರ್ತನೆಗಳ ವಿಷಯದಲ್ಲಿ ಬಹಳ ವಿಶೇಷವಾಗಿ ನಾವು ಕಲಿಯವರಾಗಿದ್ದೇವೆ. ಆದ್ದರಿಂದ ಪ್ರಿಯರೇ, ಮಹಾಯಾಜಕನು ನಮ್ಮ ಜೊತೆಯಲ್ಲಿದ್ದಾರೆ. ನಾವು ತಿಳ್ಕೊಳ್ಬಾರ್ದು ನಮ್ಮ ಮಹಾಯಾಜಕನು ಏನಾಗಿದ್ದಾನೆ, ಬಿಟ್ಟು ಹೋಗಿದ್ದಾನೆ, ನಮಗೆ ಯಾರು ಇಲ್ಲ, ನಮ್ಮನಿಗೆ ಎಚ್ಚರಿಕೆ ಮಾಡುವವರು ಯಾರಿಲ್ಲ ಅಂತೇಳಿ ಅನೇಕರು ನಾವು ತಿಳಿದುಕೊಳ್ಳುವರಾಗಿದ್ದೇವೆ. ಪ್ರಿಯರೇ, ನಮ್ಮ ತಂದೆಯಾದಂತಹ ದೇವರು ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮನ್ನು ನಡೆಸುವರಾಗಿದ್ದಾರೆ. ಅದೇ ಮಹಾಯಾಜಕನ ಕೆಲಸವಾಗಿದೆ. ಬೋಧಕಗಳ ಕೆಲಸ ಏನಂತಂದ್ರ, ಸಭೆಗೆ ಯಾರು ಬಂದಿಲ್ಲ ಅವ್ರ ಬಳಿಗೆ ನಾವು ಹೋಗ್ತೀವಿ, ಅವ್ರ ಜೊತೆಯಲ್ಲಿ ಮಾತನಾಡ್ತೀವಿ. ಪ್ರಿಯರು, ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳುವುದೇನಂತಂದ್ರೆ, ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ವಿಷಯವನ್ನು ನಾನು ಹೇಳುವಾಗ
ನಾನು ಬೋಧಕನಾಗಿ ಕೆಲಸ ಮಾಡುವಾಗ ನಾನು ನೋಡಿದ್ದೇನೆ ಏನಂತಂದ್ರೆ, ನಾನು ಇಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಸಭೆಯಲ್ಲಿ ಬೋಧಕನಾಗಿ ಕೆಲಸ ಮಾಡ್ತಾ ಇದ್ದೆ. ಅಂಥದ್ರಲ್ಲಿಯೂ ಕೂಡ ಪ್ರತಿ ಒಂದೊಂದು ಮನೆಗೆ ಹೋಗಿ ನಾನೇನ್ ಮಾಡ್ತಾ ಇದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ. ಪ್ರಿಯರೇ, ಇದು ಯಾರ ಕೆಲಸ? ಯಾಜಕರ ಕೆಲಸ, ಬೋಧಕರುಗಳ ಕೆಲಸ. ನನಗೆ ಕೆಲವರು ಹೇಳೋರಾಗಿದ್ದಾರೆ ಏನಂತಂದ್ರೆ, ಸರ್ ಎಷ್ಟೋ ವಾರಗಳಾಯ್ತು ನಮ್ಮ ಮನೆಗೆ ಬೋಧಕರೇ ಬಂದಿಲ್ಲ ಸರ್, ನಾನು ಹೆಂಗ್ ಬರ್ಬೇಕ್ರಿ ಸಭೆಗೆ, ಬೋಧಕರೇ ಬಂದಿಲ್ಲಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಏನ್ ಮಾಡಿದ್ದೇವೆ, ಕೇಳಿದ್ದೇವೆ. ಆದ್ದರಿಂದ ಪ್ರಿಯರೇ, ಇವತ್ತಿನಲ್ಲಿ ಈ ಶುಭ ಸಂದೇಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಸೂಕ್ಷ್ಮವಾಗಿರಬೇಕಾದರೆ, ನ್ಯಾಯವಾಗಿ ಜೀವಿಸಬೇಕಾದರೆ ನಾವೇನ್ ಮಾಡ್ಬೇಕಾಗಿದೆ, ಯೇಸು ಸ್ವಾಮಿ ಜೊತೆಯಲ್ಲಿ, ಮಹಾಯಾಜಕನ ಜೊತೆಯಲ್ಲಿ ನಾನು ಮತ್ತು ನೀವು ಜೀವಿಸಬೇಕಾಗಿದೆ. ನಾವೇನ್ ಮಾಡ್ಬೇಕಾಗಿದೆ, ಆತನಲ್ಲಿ ಬೇಡಿಕೊಳ್ಳಬೇಕಾಗಿದೆ. ಯಾವ ರೀತಿ ದಾವೀದನು ಪ್ರತಿ ನಿತ್ಯವೂ ಏನ್ ಮಾಡ್ದ, ದೇವರಲ್ಲಿ ಬೇಡಿಕೊಂಡ, ದೇವರಲ್ಲಿ ಕೇಳಿಕೊಂಡ, ದೇವರ ಜೊತೆಯಲ್ಲಿ ಇದ್ದ ಅಂತ ಅನ್ನೋದನ್ನ ಇಲ್ಲಿ ನೋಡುವಾಗ ನಾವು ಆತನ ಜೊತೆಯಲ್ಲಿರಬೇಕಾಗಿದೆ. ಆತನು ನಮ್ಮನ್ನ ನಡೆಸುವನಾಗಿದ್ದಾನೆ. ಆದ್ದರಿಂದ ಪ್ರಿಯರ, ಇವತ್ತಿನಲ್ಲಿ ಈ ಮಹಾಯಾಜಕನ ವಿಷಯವನ್ನ ನಾವು ಅರ್ಥ ಮಾಡಿಕೊಂಡು ಆ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಯೇಸು ಸ್ವಾಮಿ ನನಗೂ ಮತ್ತು ನಿಮಗೆ ಕೊಡ್ಲಿ ಅಂತ ಹೇಳಿ ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ಪಾಠವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್. ಉತ್ತಮವಾದಂತ ರೀತಿಯಲ್ಲಿ ಪಾಠವನ್ನ ತಿಳಿಸಿಕೊಟ್ಟಂತ ಬೋಧಕರಾದಂತ ಯಶವಂತ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂದು ಕೇಳ್ಕೊಳ್ತೇನೆ. ನಮಗಾಗಿ ಪ್ರಾರ್ಥನೆ ಮಾಡಲಿರುವಂತವರು ನಮ್ಮ ಜೊತೆಯಲ್ಲಿ ಸಾಮ್ಯಲ್ ಕೃಷ್ಣಪ್ಪ ಸಾರ್ ಅವರಿದ್ದಾರೆ. ಅವರು ಪ್ರಾರ್ಥನೆಯನ್ನೇ ಮನ್ನಾಡಿಸ್ತಾರೆ. ಏನಾದ್ರು ಸಣ್ಣ ಪುಟ್ಟ ವಿಮರ್ಶನೆ ಮಾಡೋದಿಲ್ಲ ಸರ್, ಬರೀ ಏಕ್ದಮ್ ಪ್ರಾರ್ಥನಾ? ಓಕೆ, ಏನಾದ್ರು ವಿಷಯಗಳಿದ್ರೆ ದಯಮಾಡಿ ಹಂಚ್ಕೊಳ್ಳಿ. ಮಾಡಿ ನೋಡಿ, 1ನೇ ಕೊರಿಂಥ ಇಬ್ರಿಯರ ಪತ್ರಿಕೆ 9:11 ನೋಡುವಾಗ ಇಲ್ಲಿ ಏನ್ ಬರೆಯಲ್ಪಟ್ಟಿದೆ, ದೇವದರ್ಶನ ಗುಡಾರ. ಇಲ್ಲಿ ದೇವದರ್ಶನ ಗುಡಾರದಲ್ಲಿ ಕ್ರಿಸ್ತನ ಮಹಾಯಾಜಕನಾಗಿದ್ದನೆಂದು ಹೇಳುತ್ತದೆ ನಿಜ. ಈ ಒಂದು ವಿಷಯವು ನಮಗೇನಾಗಿದೆ ಅಂದ್ರೆ, 1ನೇ ಕೊರಿಂಥ 10:11 ಅವರಿಗೆ ಸಂಭವಿಸಿದ ಸಂಗತಿಗಳು ನಿದರ್ಶನ ರೂಪವಾಗಿವೆ. ಇದುವರೆಗಂತೂ ಈ ಪಾಠ ಮಾಡಿದಾಗ ದೇವಾಲಯದಲ್ಲಿರುವಂತಹ ವಸ್ತುಗಳು ಇವೆಲ್ಲವೂ ಪೀಠ, ಬಲಿಪೀಠ, ಇವೆಲ್ಲವೂ ಏನೋ ಒಂದು ನಿದರ್ಶನವಾಗಿದೆ ಕ್ರಿಸ್ತನು ಯಾವ ರೀತಿ ಇರ್ತಾನೆ ಅಂತ, ಯಾವ ರೀತಿ ತನ್ನ ರಾಜ್ಯ ಮಹಾಯಾಜಕನಾಗ್ತಾನೆ ಸೂಚಿಸಂತ ಇಲ್ಲಿ ಯಾಜಕರ ಕೆಲಸ ಅನ್ನೋದು ಇದೆ. ಮತ್ತು ಯುಗಾಂತ್ಯದಲ್ಲಿ ಬಂದಿರುವ ನಾವು, ನಮಗೆ ಬುದ್ಧಿವಾದಗಳಾಗಿದೆ ಅಷ್ಟೇ ಆಗಿ ಬರೆಯಲ್ಪಟ್ಟಿದೆ. ಹಾಗಿದ್ರೆ ಯೇಸು ಕ್ರಿಸ್ತನ ಮಹಾಯಾಜಕನಾದ್ಮೇಲೆ ಈಗ ಯಾವ ರೀತಿಯ ಆರಾಧನೆ ನಾವು ಮಾಡ್ಬೇಕು ಅಂತ ಪ್ರಶ್ನೆ. ಯೇಸು ಕ್ರಿಸ್ತನ ಮಹಾಯಾಜಕನಾದ ಮೇಲೆ ಈ ಆರಾಧನೆ ಯಾವ ರೀತಿಯಾದ ಆರಾಧನೆ ಮಾಡ್ಬೇಕು? ಈಗ ಇದುವರೆಗೂ ಹಳೆ ಒಡಂಬಡಿಕೆ ಕಾಲದಲ್ಲಿ ನಡೆದಂತ ಘಟನೆಗಳನ್ನ ನಮ್ಮ ಚೆನ್ನಾಗಿ ತಿಳಿಸ್ಕೊಟ್ರು, ಪಾಠದಲ್ಲಿರೋದು ಅದೇನೆ. ಆದ್ರೆ ಈಗಿನ ಕಾಲ ತಕ್ಕಂತೆ ದೇವಾಲಯಕ್ಕೆ ಹೋಗೋದು ಮಾತ್ರವಲ್ಲ, ನಾವು ಯಾವ ರೀತಿ ಆರಾಧನೆನ ಮಾಡ್ಬೇಕು ಅಂತ ಯೇಸು ಸ್ವಾಮಿ ಅವರು, ಅದೇ ಮಹಾಯಾಜಕನಾದಂತ ಯೇಸು ಸ್ವಾಮಿ ಎಚ್ಚರಿಸಿದ್ದಾರೆ. ಇವತ್ತಿನ ಪಾಠದ ಪ್ರಕಾರವಾಗಿ ಗುಡಾರದಲ್ಲಿ ಸೇವೆಯ ವ್ಯವಸ್ಥೆ ಯೇಸು ಕ್ರಿಸ್ತನನ್ನ ಪ್ರತಿಬಿಂಬಿಸ್ತಿತ್ತು ಮತ್ತು ಆತನ ಸೇವೆಯನ್ನ ಪ್ರತಿಬಿಂಬಿಸ್ತಿತ್ತು. ಅದೇ ಪ್ರಕಾರವಾಗಿ ಮೋಸೆಯ ಗುಡಾರವನ್ನ ಕಟ್ಟುವುದಕ್ಕೆ ದೇವರು ಅಪ್ಪಣೆ ಕೊಟ್ಟಿದ್ದನು. ಅದು ಆರಾಧನೆಯ ವ್ಯವಸ್ಥೆಯನ್ನ ಇಸ್ರಾಯೇಲರಿಗೆ ಕಲಿಸುವಂತ ಒಂದು ಭಾಗವಾಗಿತ್ತು. ಅದರಲ್ಲಿ ಯೇಸು ಕ್ರಿಸ್ತನ ಸೇವೆಯು ಪರಲೋಕದಲ್ಲಿ ಹೇಗೆ ಇರುತ್ತದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ದೇವರು ಎಲ್ಲವನ್ನ ಪೂರಕವಾಗಿ ಇಟ್ಟಿದ್ದಾರೆ. ನಾವು ನೋಡ್ತೇವೆ, ಅದನ್ನ ಒಂದೊಂದು ವಿಷಯವನ್ನ ನಾವು ನೋಡ್ಕೊಳ್ಳುವಾಗ ಆಲಯವನ್ನ ಪ್ರವೇಶಿಸುವ ಮೊದಲು ಅಂಗಳದಲ್ಲಿ ಅವರು ತಮ್ಮನ್ನ ಶುದ್ಧಪಡಿಸಿಕೊಂಡು ಆಮೇಲೆ ಒಳಗಡೆ ಹೋಗ್ಬೇಕಾಗಿತ್ತು. ಸೊ ಮೊದಲನೇದಾಗಿ ದೇವರ ಆಲಯಕ್ಕೆ ಹೋಗುವಾಗ ನಾವು ನಮ್ಮನ್ನ ಶುದ್ಧಪಡಿಸಿಕೊಂಡು ಶುದ್ಧವಾಗಿ ಆಲಯವನ್ನ ಪ್ರವೇಶಿಸುವ. ಉದಾಹರಣೆಗೆ ಶಾರೀರಿಕವಾದಂತ ಶುದ್ಧತೆ,
ಮಾನಸಿಕವಾದಂತ ಶುದ್ಧತೆ, ಇವುಗಳನ್ನ ನಾವು ಆ ಸಮಯದಲ್ಲಿ ಹೆಚ್ಚಿನ ಗಮನವಿಟ್ಟು ಶುದ್ಧರಾಗಿ ನಾವು ಆಲಯದ ಒಳಗಡೆ ಪ್ರವೇಶಿಸಬೇಕು. ಆಲಯ ಒಳಗಡೆ ಪ್ರವೇಶಿಸಿದಾಗ ಅಲ್ಲಿ ಬಲಿದಾನ, ಪಾಪದ ಪ್ರಾಯಶ್ಚಿತ್ತ, ಅಂದ್ರೆ ಅಲ್ಲಿ ಹೋಗುವಾಗ ಪ್ರತಿಯೊಬ್ಬ ಭಕ್ತರು ಪ್ರಾರ್ಥನೆಯೊಡನೆ ಹೋಗ್ಬೇಕು ಮತ್ತು ಪಾಪಗಳನ್ನ ಒಪ್ಪಿಕೊಳ್ಳುವವರಾಗಿ ಹೋಗ್ಬೇಕು ಮತ್ತು ದೇವರು ಪಾಪಗಳನ್ನ ಕ್ಷಮಿಸಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇರಬೇಕು ಮತ್ತು ದೇವರ ಕೃತಜ್ಞತೆಗೆ ಭಯಭಕ್ತಿಯುಳ್ಳ ಜೀವಿತವನ್ನ ಜೀವಿಸಲು ಬೇಕಾದಂತ ದೇವರ ಆತ್ಮೀಕವಾದಂತ ರೊಟ್ಟಿ ಮೇಜಿನ ಮೇಲೆ ಇತ್ತು. ಆ ರೊಟ್ಟಿಯನ್ನ ಬಹಳ ಭಯಭಕ್ತಿಯಿಂದ ಗಂಭೀರವಾಗಿ ಅದನ್ನ ತಿನ್ನಬೇಕಾಗಿತ್ತು. ಇವತ್ತು ದೇವರ ವಾಕ್ಯವನ್ನ ಕೇಳುವಾಗ ಆಲಯದಲ್ಲಿ ದೇವರ ಭಯಭಕ್ತಿಯಿಂದ ನಾವು ದೇವರ ವಾಕ್ಯಗಳನ್ನ ಕೇಳಬೇಕು. ಅಲ್ಲಿ ಯಾವುದೇ ರೀತಿಯಾದಂತ ಉದಾಸೀನತೆಯಿಂದಾಗಲಿ ಅಥವಾ ಇನ್ಯಾವುದೇ ರೀತಿಯಾದಂತ ವರ್ತನೆಗಳನ್ನ ಅಲ್ಲಿ ಮಾಡದೆ ಮತ್ತು ನಾವು ಭಯಭಕ್ತಿಗೆ ಪೂರಕವಾದಂತ ನಡವಳಿಕೆಗಳಿಂದ ದೇವರ ಆಲಯದಲ್ಲಿ ಕುಳಿತು ಮೌನವಾಗಿ ಗಂಭೀರವಾಗಿ ದೇವರ ವಾಕ್ಯದ ಕಡೆಗೆ ಗಮನವಿಟ್ಟು ಚಿತ್ತವಿಟ್ಟು ಯಾಜಕರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತುಗಳನ್ನ ಭದ್ರವಾಗಿ ಹಿಡಿದುಕೊಳ್ಳುವಂತ ರೀತಿಯಲ್ಲಿ ಆ ಸಮಯವನ್ನು ಕಳಿಬೇಕು. ಅದಾದ ನಂತರ ನಮ್ಮ ಆರಾಧನೆಯನ್ನ ಯೇಸು ಕ್ರಿಸ್ತನು ಮಹಾಪರಿಶುದ್ಧಕ್ಕೆ ಸ್ಥಳಕ್ಕೆ ತೆಗೆದುಕೊಂಡು ಹೋಗುವಂತನಾಗಿದ್ದ. ಸೊ ಇದು ಆರಾಧನೆಯ ವ್ಯವಸ್ಥೆ. ಆರಾಧನೆ ಸರ್, ಆರಾಧನೆ ವ್ಯವಸ್ಥೆ ಕರೆಕ್ಟ್. ಈಗಲೂ ಅದನ್ನೇ ಅವ್ರು ಮಾಡಿದ್ದು, ಅದನ್ನೇ ನೀವು ಹೇಳ್ತಾ ಇದ್ದೀರಿ. ಕೇಳಿದ ಪ್ರಶ್ನೆ, ಈಗ ಯೇಸು ಕ್ರಿಸ್ತನಲ್ಲಿ ಪರಲೋಕದಲ್ಲಿ ಮಹಾಯಾಜಕನಾಗಿರುವಾಗ ಈಗ ನಮ್ಮ ದೇವಾಲಯದಲ್ಲಿ ನಮ್ಮ ಆರಾಧನೆ ಹೇಗಿರ್ಬೇಕು, ಪ್ರತಿ ವೈಯಕ್ತಿಕವಾಗಿ ನಮ್ಮ ಆರಾಧನೆ ಏನಿರ್ಬೇಕು ಅಂತ ನಾನು ಹೇಳ್ಬಿಡ್ತೀನಿ. ಯೋಹಾನ 4:21. ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದ್ರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ, ಬರಬೇಕಾದ ರಕ್ಷಣೆಯು ಯೆಹೂದ್ಯರಿಂದ ಬರ್ತದಷ್ಟೇ. ಆದ್ದರಿಂದ ನಾವು ಅರಿತಿರುವುದನ್ನೇ ಆರಿಸುವವರಾಗಿದ್ದೇವೆ. ಈಗ ನೀವು ಹೇಳಿದ್ರಲ್ಲ, ಅದನ್ನ ಆರಿಸ್ತಾ ಇದ್ದೀವಿ, ಅದನ್ನೇ ಆರಿಸ್ತಾ ಇದೀವಿ. ನೀವು ಅರಿಯದೇ ಇರುವಂತದ್ದು ಆರಾಧಿಸುವವರು, ಅದರಲ್ಲಿ ಸತ್ಯಭಾವದಿಂದ ದೇವಾರಾಧನೆ ಮಾಡುವರು. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯಾದ ದೇವರನ್ನು ಆರಾಧಿಸುವ ಕಾಲ ಬರುತ್ತದೆ. ಯಾವಾಗ ಬಂದಿದೆ? ಈಗ ಯೇಸು ಸ್ವಾಮಿಯ ಪರಲೋಕದಲ್ಲಿ ನಮ್ಮ ಮಹಾಯಾಜಕನಾಗಿ ಕುಳಿತಿರುವಾಗ ತಂದೆಯು ನಮ್ಮನ್ನು ಆರಿಸುವ ಇಂಥ ಕಾಲ ಬರ್ತಿದೆ. ದೇವರು ಆತ್ಮಸ್ವರೂಪಿಯನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಿಸಬೇಕು. ಇದು ಒಂದು ನೂತನವಾಗಿ ಹೊಸವನ್ನು ಮಾಡಿದ್ರೆ ದೇವರು ನಮಗೆ ಕೊಟ್ಟಿರುವಂತಹ ಮಹಾಯಾಜಕನಾದ ಯೇಸು ಕ್ರಿಸ್ತನ ಆರಾಧನೆ. ಈಗ ನಾವೆಲ್ಲರೂ ಏನ್ ಮಾಡ್ಬೇಕು? ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಿಸಬೇಕು. ಬರೀ ಹೋಗೋದು ಕೂತ್ಕೊಳ್ಳೋದು, ಆಚಾರ ಪಾಚಾರಗಳು, ಬರೀ ಕ್ರಮಬದ್ಧವಾಗಿ ಹಿಂದೆ ನಡ್ಕೋತಿರಲ್ಲ, ನಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಏನಪ್ಪಾ ಅಂದ್ರೆ ಆತ್ಮೀಯ ರೀತಿಯಲ್ಲಿ ಪ್ರತಿಯೊಬ್ರು ಸಹ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನ ಆರಿಸುವಾಗ ಅದು ಪರಲೋಕದಲ್ಲಿ ಮಹಾಯಾಜಕನೇ ಮುಟ್ಟುತ್ತೆ ಅಂತ ನನ್ನ ಅಭಿಪ್ರಾಯ. ಮುಂದಕ್ಕೆ ಯಾರು ಹೇಳಿ ಸರ್. ಥ್ಯಾಂಕ್ ಯು. ಸತ್ಯವೇದದಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ, ದೇವಸ್ಥಾನಕ್ಕೆ ಹೋಗುವಾಗ ನಿಮ್ಮ ಹೆಜ್ಜೆಗಳನ್ನು ಗಮನಿಸಿ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹೌದು ಸರ್, ಸರಿ ನೀವು ಹೇಳೋದು ಕರೆಕ್ಟ್. ಹೆಜ್ಜೆನ ಗಮನಿಸಿ, ಕರೆಕ್ಟ್ ಆಗಿ ಹೋಗಿ, ಕರೆಕ್ಟ್ ಸರ್, ಹೋಗಿ ಗಮನಿಸಿ. ಜನ ದೇವರಿಗೆ ಭಯಪಟ್ಟು ನೀವು ಹೋಗಿ ಏಷ್ಯಾ ಪ್ರಧಾನ ಬರೆಯಲ್ಪಟ್ಟಿದೆ, ಗಮನಿಸಿ ಅಂತ. ಆದ್ರೆ ಈಗ ಆರಿಸ್ಬೇಕಾದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಗ ಆರಿಸ್ಬೇಕು. ನಮ್ಮ ಹೃದಯದಲ್ಲಿ ಬದಲಾವಣೆ ಆಗ್ಬೇಕು. ಅದೇ ಇಲ್ಲಿ ಹೇಳ್ತಾ ಇರೋದು. ಇದು ಹೀಗೆ ಯೇಸು ಸ್ವಾಮಿ ಹೇಳ್ತಾ ಇರೋದು. ಈಗ ಪರಲೋಕದಿಂದ ಕ್ರಿಸ್ತನೇ ಹೇಳ್ತಿರುವಂತ ಮಾತುಗಳು. ನಾನೇ ನೋಡಮ್ಮ ಸಮಾಜದೊಳಗೆ ಹೇಳ್ತೇನೆ, ನೋಡಮ್ಮ ಎಲ್ಲಿ ಬೆಟ್ಟಕ್ಕೆ ಹೋಗ್ಬೇಡ, ಎರ್ಸೋಕ್ ಹೋಗ್ಬೇಡ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ಆರಿಸುವ ಕಾಲ ಬರುತ್ತೆ. ಅದೇ ಬಂದಿದೆ. ಈಗ ನಾವು ಸುಮ್ಮನೆ ಆಚಾರ ಪಾಚಾರಗಳು ಇಂಥಲ್ ಕಾಲ ಕಳೆದೆ. ಮೊದಲು ಬರೀ ಏನ್ ಮಾಡ್ಬೇಕು ಅಂದ್ರೆ ಮನುಷ್ಯನ ಕಲ್ತಿದ್ದ ಕಟ್ಟಳೆಗಳನ್ನು ಅನುಸರಿಸಿ ನಡೆದೇನೆ. ನಮ್ಮ ಹೃದಯಾಂತರದಿಂದ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವ್ರನ್ನ ಆರಿಸಿದಾಗ ಅದು ನಿಜಕ್ಕೂ ಪರಲೋಕದಲ್ಲಿ ನಾವು ದೇವರ ಮಕ್ಕಳಕ್ಕೆ ಸಾಧ್ಯವಾಗುತ್ತೆ ಅಂತ ಸರ್. ಅಷ್ಟೇ, ಇದಕ್ಕೆ ಯಾವ ಒಂದು ಇದು ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ವಿಜಯ್ ಕುಮಾರ್ ಸರ್ ಅವರಿಗೆ ವಂದನೆಗಳು. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಹಿರಿಯರಾದಂತ ಶಾಮೀಲ್ ಕ್ರಿಸ್ಟೋಫರ್ ಸರ್ ಅವರು ಪ್ರಾರ್ಥನೆ ಮಾಡ್ತಾರೆ. ಸೊ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂದಾಗಿ ಕೇಳ್ಕೊಳ್ತೇನೆ. ನಮ್ಮ ಮನವಿ ಪ್ರಾರ್ಥನೆ ಮಾಡಿ ಸರ್. ನಮ್ಮ KP ರವಿ ಅವರ ಮನವಿಗಾಗಿ ಪ್ರಾರ್ಥನೆ ಮಾಡೋಣ. ಹಲೋ, ಹೇಳಿ. ಗುಡ್ ಈವ್ನಿಂಗ್ ಪಾಸ್ಟರ್. ಗುಡ್ ಈವ್ನಿಂಗ್.
ನಮ್ಮ ಯಜಮಾನ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ. ನಿಮ್ಮ ಯಜಮಾನ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವ್ರಿಗೆ ಹುಟ್ಟಿದ ಹಬ್ಬ ಇವತ್ತು. ಲೋಕೇಶ್ 60 ಅಂಕಲ್ ತುಂಬ್ತಾ ಇದೆ. ಹಾ ಲೋಕೇಶ್ ಅಂಕಲ್ ಅವ್ರ ಹುಟ್ಟಿದ ಹಬ್ಬ. ಹ್ಯಾಪಿ ಬರ್ತ್ಡೇ. ಹೌದು ಹೌದು. ಅವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಿ. ಬೆಳಗ್ಗೆನೆ ಹೇಳೋಣ ಅನ್ಕೊಂಡೆ, ಫಸ್ಟ್ ಅದು ಮರ್ತೋಯ್ತು. ಓಕೆ ಓಕೆ. ಕೇಕ್ ಯಾವಾಗ ಕೊಡೋದವ್ರು? ಕೇಕ ಬನ್ನಿ ಫಸ್ಟ್ ಈಗ್ಲೇ ಕೊಡೋಣ. ಓಕೆ. ಏನು ಸೆಲೆಬ್ರೇಟ್ ಏನು ಮಾಡ್ಕೊಂತ ಇಲ್ಲ. ಸರಿ ಸರಿ. ಪ್ರಾರ್ಥನೆ ಮಾಡಿ. ಒಳ್ಳೇದು ಒಳ್ಳೇದು. ಓಕೆ ಫಸ್ಟ್. ಅವ್ರಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಓಕೆ. ಯಾರಾಗ ಪ್ರಾರ್ಥನೆ ಮಾಡ್ಬೇಕು? ಮೊದಲನೇದಾಗಿ KP ರವಿ ಬಳ್ಳಾರಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ರವಿ ಬಳ್ಳಾರಿ ಅವ್ರಿಗೆ ರವಿ ಬಳ್ಳಾರಿ ಸ್ವಲ್ಪ ಜೋರಾಗಿ ಮಾತಾಡ್ರಿ, ನನ್ ಕೇಳ್ತಾ ಇಲ್ಲ ಇಲ್ಲಿ. ಮತ್ತೆ ರವಿ ಜಾನ್ ಬಳ್ಳಾರಿ ಡೇವಿಡ್ ಅವ್ರಿಗೆ ಅವರ ಶ್ರೀಮತಿ. ಒಂದ್ ನಿಮಿಷ. ರವಿ ಬಳ್ಳಾರಿ ಏನ್ ಪ್ರಾರ್ಥನೆ ಮಾಡ್ಬೇಕಂತ? ಅವ್ರ ಕುಟುಂಬದ ಸಮಸ್ಯೆ ಇದೆ, ಅದು ಸರಿ ಆಗ್ಬೇಕು. ಓಕೆ ಫ್ಯಾಮಿಲಿ ಪ್ರಾಬ್ಲಮ್. ಓಕೆ, ಅವ್ರಿಗೋಸ್ಕರ ಪ್ರಾರ್ಥನೆ. ಮತ್ತೆ ಎರಡನೇದು ನ್ಯಾನ್ಸಿ ಡೇವಿಡ್ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ. ನ್ಯಾನ್ಸಿ ಡೇವಿಡ್. ಓಕೆ, ಆಮೇಲೆ ಬಳ್ಳಾರಿ ಸಭೆಗಾಗಿ ಬಳ್ಳಾರಿ ಸಭೆಗೋಸ್ಕರವಾಗಿ. ಲೋಕೇಶ್ ಅಂಕಲ್ ಅವರ ಬರ್ತ್ಡೇ, ಅವ್ರಿಗೋಸ್ಕರ. ಲೋಕೇಶ್ ಅವ್ರ ಅಂಕಲ್ ಬರ್ತ್ಡೇನಾ? ಹೌದು, ಲೋಕೇಶ್ ಅವ್ರದ್ದು ಬರ್ತ್ಡೇ. ಲೋಕೇಶ್ ಅವ್ರ ಬರ್ತ್ಡೇ. ಓಕೆ, ಅಷ್ಟೇ. 4 ರಿಕ್ವೆಸ್ಟ್, 4 ಪ್ರೇಯರ್. ಇನ್ನೊಂದಿದೆ. ಹೌದು. ಇದು ಫಲಘಟ್ಟದಲ್ಲಿ ಪ್ರೇಯರ್ ಕಾನ್ಫರೆನ್ಸ್ ಇದೆ ಈ ವಾರದಲ್ಲಿ. ದಯಮಾಡಿ ಅದಕ್ಕೊಂದು ಸ್ವಲ್ಪ ಪ್ರೇಯರ್ ಮಾಡಿ. ಅನೇಕರು ಇಡೀ ಭಾರತದಾದ್ಯಂತ ಅಲ್ಲಿ ಡೆಲಿಗೇಟ್ಸ್ ಗಳು ಬರ್ತಾ ಇದಾರೆ. ಕರ್ನಾಟಕದಿಂದ 6 ಮಂದಿ ಬರ್ತಾ ಇದಾರೆ. ಓಕೆ ಸರ್. ಮತ್ತೇನದ ಆಯ್ತಾ? ಅಷ್ಟೇನಾ? ಅಷ್ಟೇ. ಕ್ರಿಸ್ಟಫರ್ ಅವರೇ, ಪದ್ಮಿನಿ ಅಮ್ಗೋಳ್ ಅಂತ ಹೇಳಿ. ಪದ್ಮಿನಿ ಅಮ್ಗೋಳ್, ಮಂಡಿ ನೋವು. knee pain. knee pain. Okay, we will pray. We will ask the Lord to lead us in prayer. Our loving Heavenly Father, we together come to your throne room of grace, and we together place our petitions to you. And Lord, we do not come to you by our merits or by our righteousness, but we come to you, Lord, because of the finished work of Jesus, that we can come to your throne room through the merits of Jesus. Father, you have become our Father because we are being led by the Spirit of God, so that we can say, Abba, Father. We have become your children because we are being led by the Spirit of God. And through the Holy Spirit, Father, and by his leading, we come to you and we place our petitions to you, Lord. Father, I place before you, we together, the Ravi Ballari's family. Lord, we have been praying for them for many days and months. Lord, we look to you for answers. We do not know what is the situation, Lord. We pray, Lord, that you will send angels to minister to them, Lord. Lord, that you will meet their needs because you are Jehovah Jireh. Father, we pray for Nancy David. We pray for her health. We ask thy hedge of protection over her health. We ask thy hedge of protection over her life. And Lord, I pray that whatever is holding her, whatever is obstructing her, we pray in the mighty name of Jesus, those oppressions and depressions and hurdles that are coming in the way of her life be bound right now in the name of Jesus and be cast out right now in the name of Jesus. Father, we pray for the Ballari Church. Lord, that is your church. They are your people. I pray, Father, that you will stir up them with the Holy Spirit. Lord, you will make them a people of a righteous congregation. You will make them a people of faith, true faith, a people of holiness for your church. And I pray, Father, that your word says that no weapon that is formed against this church shall prosper. Lord, you said that
you will build this church. Lord, it is not they who will build the church. It is by their cooperation with you, Lord, that you will build this church, Lord, and the gates of hell shall not prevail. And we pray, Lord, that this church will progress and prosper. And we pray for Mr. Lokesh birthday, Lord. We thank and praise you, Lord, that you have given him so many years of his life. Lord, we thank you that your mercies and your grace and compassions have not failed upon him, that you have given him this day to, to remember that you are a God who gives life, and his very existence is because of you. We pray, Lord, that you will bless him more and more, and you will draw him more and more on the day of this day of celebration, that he will be reminded of showing gratefulness, Lord, and giving many thanks to you, Lord. And I pray, Father, that he'll offer his body as a living sacrifice, holy and acceptable in thy sight. Father, we come before you. We pray for Sister Padmini Amgol. She is having a pain. Lord, we take authority in the name of Jesus, and we rebuke that pain in the knee, in her knees, right now in the name of Jesus. Lord, we do this because you have given us the authority over every sickness and every disease. And Lord Jesus, you defeated sin and death and Satan on the cross of Calvary. And Lord, on the cross of Calvary, the power of Satan has been defeated. And he who brings this sickness and disease has been defeated, Lord. And now, Holy Spirit, we ask of you to accomplish what Jesus has done for Sister Padmini. And I pray, Father, for the prayer conference that is going to take place in Falakata. Lord, this is your people. They are coming from different parts of the world. And I pray, Father, that by the power of God's Holy Spirit, that every heart which will come there will be united by the Holy Spirit, and the fire of God's Holy Spirit will fall upon them. The fire of the Holy Spirit will stir them up and motivate them, Lord, to bring in unity and harmony to the glory of our Lord and Savior Jesus Christ. And I pray, Father, you will do signs and wonders and miracles in that meeting to demonstrate the power of God, and let the entire heathen nation of our country know that you are a living God, and you are a righteous God, and you're God who rules over every person upon this earth, O Lord. And Lord, that you are in control of everything, Lord, and you are the one who will guide us, Lord. And I pray, Father, that you will give them the victory, Lord, for the purpose which they are coming. I pray, Father, that every person will be touched by the Spirit of God. Every person be anointed by the Spirit of God. Lord, give them courage. Lord, give them boldness to stand for you and testify for you, Lord. Lord, give them the authority that you already given them. Lord, give them the courage and the power, Lord, to exercise that authority upon this earth, Lord. Lord, you have made them already priests and kings, Lord. I pray, Father, that they will behave like priests and they will behave like kings in according to the leading of the Holy Spirit. And I pray, Father, that Lord, that you will protect each and every soul who comes there, Lord, for this meeting. And I pray for the persons who are organizing the meeting. I pray a hedge of protection over the organizers. I pray a hedge of protection over every person who's traveling to that place and coming back to that places. I pray a hedge of protection with your holy angels around that place, oh Lord. I pray, Father, that all the works of the enemy, all the plans of the enemy and all the schemes of the enemy be demolished right now in the mighty name of Jesus. And Lord, let the fire of God's Holy Spirit come over there as you came as a pillar of fire in the night time, Lord, and a pillar of cloud during the daytime, Lord, and that the glory of Jesus was manifest, Lord. I pray, Father, that the name of Jesus will be exalted in this place, that the whole nation of India know that the God who we serve is a living God. We shall rise and we shall rule. We shall rise and we shall go forward because you are with us. Lord Jesus, you in us is greater than the enemy in that place who's going to come, Lord. You in us is greater than the enemy in this country, Lord.
Lord, we pray that we give every part of this nation. We bring officers, we bring authorities, we bring people under your lordship and kingship, Lord. And we pray for these rulers of this nation, Lord. Lord, that at the name of Jesus they shall bow before you and know that the God who we serve is a living God. And every knee shall bow before him and say that he is Lord. We give you the praise, we give you the glory, my Father. In Jesus' mighty name I pray. Amen and amen. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮತ್ತೆ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡಬೇಕೆಂದು ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ಶಾಂತಿ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ಹಿರಿಯರಾದಂಥ ಯಶವಂತ ಅಮ್ಗೋಳ್ರವರ ಮೇಲೆಯೂ, ಹಾಗೂ ಸ್ವಾಮಿ ಮುಂಜಾನೆ ಹಾಗೂ ಸಂಜೆ ಕೂಟಗಳನ್ನು ಆಯೋಜಿಸತಕ್ಕಂಥ ಬೋಧಕರಂತ ಎಂ ರಾಜುರವರ ಮೇಲೆಯೂ, ಹಾಗೂ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ವಂದನೆಗಳು. ಈ ಸಾಯಂಕಾಲ ಇಷ್ಟು ಹೊತ್ತು ದೇವರ ವಾಕ್ಯದ ಬಳಿಯಲ್ಲಿ ಕುಳಿತು ದೇವರ ವಾಕ್ಯವನ್ನ ಧ್ಯಾನ ಮಾಡಿದಂತ ನಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ದಿನದ ಪಾಠವನ್ನ ಹಂಚಿಕೊಂಡಂತ ಬೋಧಕರಾದಂತ ಯಶವಂತ ಅವರಿಗೂ, ಚರ್ಚೆಯಲ್ಲಿ ಭಾಗವಹಿಸಿದಂತ ಸಹೋದರ ವಿಜಯ್ ಕುಮಾರ್ ಸರ್ ಅವರಿಗೂ, ಹಾಗೂ ಆರಂಭದ ಪ್ರಾರ್ಥನೆ ಮಾಡಿದಂತ ಬೋಧಕ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ಲಕ್ಷ್ಮಿ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸ್ವಾಮಿ ಕೃಷ್ಣಪ್ಪ ಸಾರ್ ಅವರಿಗೂ ಒಂದು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನಿಗೆ ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ರಾತ್ರಿ ನಮ್ಮೆಲ್ಲರಿಗೂ ಆರೋಗ್ಯ ಕ್ಷೇಮಗಳನ್ನ ದಯಪಾಲಿಸಿ ಬೆಳಿಗ್ಗೆ ಹರ್ಷದಿಂದ ಎದ್ದು ಎಚ್ಚರವಾಗಿ ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬರುವಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳೊಂದಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಶುಭರಾತ್ರಿ. Thank you, Pastor. Thank you, sir. Thank you very much. Lokesh, happy birthday. Sorry. Lokesh uncle ಅವ್ರಿಗೆ ಹ್ಯಾಪಿ ಬರ್ತ್ಡೇ. ಇದರಾ ಲೋಕೇಶ್ ಅವರೇ ಇಲ್ಲ ಅನ್ಸುತ್ತೆ. ಅವ್ರ ಹೆಸರಿದೆ, ಅವರಿಲ್ಲ. ಅಮ್ಗೋ ಸರ್, ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. Nice lesson study. Thank you very much. Thank you. Shamul sir, how are you? I'm fine. I have not seen you 2-3 days. Sorry sir, And you have not phoned me also. I thought you are not keeping well. In fact, I was not well, but I'm better sir now. I'm recovering. Okay, I was a bit busy. I'm better, recovered, Pastor sir. With all your prayers, with all the grace of God, I'm okay. Christopher sir, how are you? ಯಾರು ಮಾತಾಡೋದು? Christopher sir, how are you? Fine, Mr. Amgol. Just call your missus and ask her what is happening to her knee now. Is it still pain? She's there at home with you. You ask her whether the pain in the knee has reduced or not. Just I will call you to her. Sir is giving. Hello. Yes. Good evening, sir. Yes, we all together prayed for your knee pain. Has the knee pain reduced or not? So much, sir. Thank you so much. But has the pain reduced or not? Yeah, it is ready, sir.
Continue to pray. It is the work of the enemy to see that you become immobilized so that you will not be able to glorify God. He doesn't want you to go to church. Yes. He doesn't want to have a normal life. So continue to pray, because Jesus says, I have given you all authority over all the power of the enemy. So you take authority, you stand strong in the Lord and the might of his power, and don't allow that thought, the trauma to come into your mind. Stand strong and it will go. The pain has to go today itself. That is the power of God. Yeah, sure. Thank you so much for your prayer, sir. Not my prayer, it is we all together have prayed with one belief, knowing that Yes. our God is great and that All this pain day, has to these people are praying regularly. Sake of that, I got cured after one day. I'm planning to give testimony in this prayer Zoom. Very good, very good. You don't do anything without the Holy Spirit. You do everything through the Holy Spirit. You talk to him, tell him, I want to give a testimony. And if you want to give a testimony, he will give you the words to what to testify, how to bring glory to God.